ನಮಸ್ಕಾರ ವೀಕ್ಷಕರೇ, ನಂಬರ್ ಸೀಕ್ರೆಟ್ ಅದೃಷ್ಟ ಬದಲಾಗುತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿ ಮತ್ತೆ ಗುರು ಗ್ರಹದಿಂದ ದ್ವಾದಶ ರಾಶಿಗಳಲ್ಲಿ ಯಾವುದೋ ಒಂದು ರಾಶಿಗೆ ಕಾದಿದ್ಯಂತೆ ಸಂಕಷ್ಟ. ಹಾಗಿದ್ರೆ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿ ಎದುರಿಸುತ್ತೆ ಗಂಡಾಂತರ? ಇದಕ್ಕೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆಯಾ ಅಥವಾ ನಂಬರ್ ಅನ್ನ ಫಾಲೋ ಮಾಡಬೇಕಾ? ತಿಳ್ಕೊಳ್ಳೋಣ. ಇದೇ ಈ ಹೊತ್ತಿನ ವಿಶೇಷ ನಂಬರ್ ಸೀಕ್ರೆಟ್. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂಖ್ಯಾಶಾಸ್ತ್ರಜ್ಞರಾದ ಆರ್ಯವರ್ಧನ್ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಕಳೆದ ಸಂಚಿಕೆಯಲ್ಲೇ ಹೇಳ್ತಾ ಇದ್ರಿ, ದ್ವಾದಶ ರಾಶಿಗಳಲ್ಲಿ ಯಾವುದೋ ಒಂದು ರಾಶಿ ಮುಂದಿನ ದಿನಗಳಲ್ಲಿ ಸಂಕಷ್ಟವನ್ನ ಎದುರಿಸುತ್ತೆ, ಅದರಲ್ಲೂ ಶನಿ ಮತ್ತು ಗುರು ಗ್ರಹದಿಂದ ಈ ಸಂಕಷ್ಟ ಎದುರಾಗುತ್ತೆ ಅಂತ. ಯಾವ ರಾಶಿ ತಿಳಿಸ್ಕೊಡಿ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭೈತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿಗೂ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಇದು ತುಂಬ ಆಲೋಚನೆ ಮಾಡಿ ಹೇಳಿದ್ದೆ. ತುಂಬ ಕಷ್ಟ ಈ ಸಬ್ಜೆಕ್ಟ್ ಮಾತಾಡೋದೇ ತುಂಬ ದೊಡ್ಡ ಕಷ್ಟ. ಯಾಕಂದರೆ ಇದು ಆಳವಾಗಿ ಓದೋಷ್ಟು ಕೂಡ, ಅರ್ಥ ಆದಷ್ಟು ಕೂಡ ಭಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನದಲ್ಲಿ. ಮಾಮೂಲಿ ಹೇಗೋ ಬದುಕ್ತಾ ಇರ್ತೀವಿ. ಇವಾಗ ಹೆಂಗೆ ಚೆನ್ನಾಗಿ ತಿನ್ನೋನ್ನ ಹೋಗಿ ಚೆಕ್ ಮಾಡಿಸಿದಾಗ ಕೊಲೆಸ್ಟ್ರಾಲ್ ಇದೆ ಅಂದ ತಕ್ಷಣ ಅವನಿಗೆ ಬೆಚ್ಚಿ ಬಿದ್ದೋಗ್ಬಿಡ್ತಾನೆ. ಕೊಲೆಸ್ಟ್ರಾಲ್ ಅಲ್ಲ, ಡಯಾಬಿಟಿಸು, ಕ್ಯಾನ್ಸರು, ಆ ರೀತಿ ರೋಗಗಳಿದೆ ಅಂದಾಗ ಬೆಚ್ಚಿ ಬೀಳ್ತಾರೆ. ಹಾರ್ಟ್ ಅಟ್ಯಾಕು, ಇವು ಅವನು ಭಯನೇ ಬಿದ್ದೋಗುತ್ತೆ. ತಿನ್ನೋ ಪದಾರ್ಥ ಮೇಲೆ ಅವನು ಒಳ್ಳೆ ವಿಚಿತ್ರ ಆಗೋಗ್ಬಿಡುತ್ತೆ. ಹಾಗೆ ಜ್ಯೋತಿಷ್ಯನೂ ಹಾಗೇ ತಿಳ್ಕೊಂತ ಹೋದಷ್ಟು ಕೂಡ ಬೆಚ್ಚಿ ಬೀಳಬೇಕಾಗ್ಬರುತ್ತೆ. ಯಾಕಂದರೆ ಇವತ್ತು ಕ್ಲಾಸಲ್ಲಿ ತಾರಾ ಮೇಡಮ್ ಅವರು, ನಮ್ಮ ಗುರುಗಳಾದ ಚಂದ್ರಶೇಖರ್ ಅವರೆಲ್ಲ ಬಂದಿದ್ದರು. ಅವರು ಕೂತಿದ್ರು. ಒಂದೇ ಒಂದು ಸಬ್ಜೆಕ್ಟನ್ನು ಮಾಡಿದೆ. ಇಡೀ ಪ್ರಪಂಚ ಇರೋವರೆಗೂ ಕೂಡ ಆ ಟೆಕ್ನಿಕ್ ಯಾರಿಗೂ ಅರ್ಥ ಇರೋಲ್ಲ. ಆ ಟೆಕ್ನಿಕೇ ಅರ್ಥ ಇರೋಲ್ಲ. ಒಬ್ಬ ಮನುಷ್ಯ ಸಕ್ಸಸ್ ಹಿಂದೆ ಎಷ್ಟೆಷ್ಟು ಗ್ರಹಗಳು ಸಪೋರ್ಟ್ ಮಾಡ್ತವೆ, ಎಷ್ಟು ನಕ್ಷತ್ರಗಳು ಸಪೋರ್ಟ್ ಮಾಡ್ತವೆ, ಎಷ್ಟು ರಾಶಿಗಳು ಸಪೋರ್ಟ್ ಮಾಡ್ತವೆ ಎಲ್ಲ ತಿಳಿದಾರೆ. ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ ಕೆಲಸ ಕೊಡಿಸ್ತಾ ಅಂತ ಎಲ್ಲ ಗ್ರಹಗಳನ್ನೇ ಅವೆಲ್ಲ ಮಾಡೋದು. ಮೂಲ ನೀವು ಹೇಳೋಕ್ಕೆ ಅದು ಗೊತ್ತಿರಲ್ಲ, ನೀವು ಅದನ್ನೇ ಡೈರೆಕ್ಟಾಗಿ ಹೇಳ್ಬಿಡ್ತೀರ. ಡೈರೆಕ್ಟಾಗಿ ಸಬ್ಜೆಕ್ಟ್ ಗೊತ್ತಿರೋ ಅಪ್ಪ ಅಮ್ಮ, ಅಣ್ಣ ತಮ್ಮ ಇವನ್ನೆಲ್ಲ ಎಷ್ಟು ಹೇಳೋದೇ ಇಲ್ಲ. ಗೊತ್ತಿಲ್ಲ, ನೀವೆಲ್ಲ ಅವ್ರ ಮೇಲೆ ತಾಕ್ಬಿಡ್ತೀರ. ಅವರಿಂದ ನಂಗೆ ಒಳ್ಳೇದಾಯ್ತು, ಅವರಿಂದ. ಎಲ್ಲ ಟೈಮು ಗ್ರಹಗಳಿಂದಲೇ ರಿಸಲ್ಟ್ ಬಂದಿರುತ್ತೆ. ಅದು ನಿಮಗೆ ಅದು ಒಂದಿಸಿ ಮಾತಾಡೋಕ್ಕೆ ಬರೋಲ್ಲ ನಿಮಗೆ. ಆವಾಗ ಏನು ಮಾಡುತ್ತೆ, ನಿಮ್ಗೆ ಸಿಗೋದು ಅಪ್ಪ ಅಮ್ಮ, ಅವರು ಇವರೇ ಇದೇ ಥರ ಆಗೋಗುತ್ತೆ. ಕ್ಲಾಸಲ್ಲೂ ಅಷ್ಟೇ ತಾರಾ ಮೇಡಮ್ ಅವರು ಕೂಡ ಬಂದಿದ್ದರು ಕ್ಲಾಸಿಗೆ ಇವತ್ತು. ಇಲ್ಲೇನಾಗುತ್ತೆ, ಬಹಳ ಒಂದು ವಿಶೇಷವಾಗಿ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಅನಿಸುತ್ತೆ ತುಂಬ ಮುಂದಾಲೋಚನೆಯಾಗಿ ಒಂದು ಕಾಲಜ್ಞಾನದಲ್ಲಿ ಗೆಸ್ ಮಾಡಿ ಮುಂದಿನ ಆಗೋದನ್ನು ಹೇಳ್ತಾ ಇರೋದು ನಾನು ಒಬ್ಬನೇ. ಅದೊಂದು ಜನ ನನ್ನ ಮೇಲೆ ಅದೊಂದೇ. ವರಮಹಾಲಕ್ಷ್ಮಿದು ಹೇಳಿದಾಗಲೂ ಕೂಡ ಏನು ಬೇರೆ ಎಲ್ಲ ಕಡೆನೇ ಊಹೋ ಅಂದರೆ ಎಲ್ಲರೂ ನೆಗೆಟಿವ್ ಆಗೇ ಮಾತಾಡಿದರು, ಎಲ್ಲ ಮಾತಾಡಿದರು. ಸ್ವಲ್ಪ ಜನ ನನ್ನನ್ನು ಫಾಲೋ ಮಾಡಿದವರು ಉಂಟು, ವಿರುದ್ಧವಾಗಿ ಮಾತಾಡಿದ್ದು ಉಂಟು. ಹಾಗಾಗಿ ಆದರೆ ವರಮಹಾಲಕ್ಷ್ಮಿ ಆ ತೊಟ್ಟಿಗಿಂತ ಯಾರು ನೆಟ್ಟಗಿದ್ದಾರೆ, ಯಾರು ರಾಜಕಾರಣಿಗಳಾಗಿರಲಿ, ಹಬ್ಬ ಹರಿದಿನಗಳಾಗಲಿ ಯಾವೆಲ್ಲ ನೆಟ್ಟಿಗೆ ಬಂದವೆ ಹೇಳಿದೆ ತಾನೆ. ಈ ಸರಿ ಬಂದಿಲ್ಲ, ಎಲ್ಲವೂ ಕೂಡ ಡಿಸ್ಟರ್ಪು ಎಲ್ಲ ಒಂದು ಅನಾಹುತ ಕೂಡ ಜಾಸ್ತಿ ಆಗ್ತಾ ಹೋಗ್ತೈತೆ ಹೊರತು ಕಂಟ್ರೋಲ್ ಆಗ್ತಾ ಇಲ್ವಲ್ಲ. ಯಾವುದರಲ್ಲೂ ಕೂಡ ಕಂಟ್ರೋಲ್ ಆಗ್ತಾಯಿಲ್ಲ. ಎಲ್ಲ ಥರದ ತೊಂದರೆಗಳಾಗ್ತವೆ. ಇದಕ್ಕೆ ಕಾರಣ ಗ್ರಹಗಳೇ ಇಂಪಾರ್ಟೆಂಟು. ವರಮಹಾಲಕ್ಷ್ಮಿಯ ಹೆಸರು ಮಾತ್ರ ಹಬ್ಬ ಆಗುತ್ತೆ, ಆ ಗ್ರಹಗಳಿಂದಲೇ ಪರಿಣಾಮ. ಈ ಹಬ್ಬ ಬಂದಿದ್ರಿಂದನೇ ಈ ದ್ವಾದಶ ರಾಶಿಗಳಲ್ಲಿ ಯಾವುದೋ ಒಂದು ರಾಶಿಗೆ ಗಂಡಾಂತರನ ಕೇಳ್ತೀನಿ ಗುರುಜಿ. ಈಗೊಬ್ರು ಕಾಲರ್ ಇದ್ದಾರೆ. ದಿವ್ಯಾ ಅನ್ನೋರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 6/4/96. 6/4/1996. ಸಮಯ ಬೆಳಗ್ಗೆ 9:30. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. 9:30 ನಮ್ಮ. ಗುರುಜಿ. 6/4/1996. ಗುರುಜಿ. ಕೇಳಿ ದಿವ್ಯವರೇ. ಗುರುಜಿ, ನಾನು ನಿಮ್ ದೊಡ್ಡ ಫ್ಯಾನ್ ಗುರುಜಿ. 3 ವರ್ಷದಿಂದ ನೋಡ್ತಿದ್ದೀನಿ ನಿಮ್ ಪ್ರೋಗ್ರಾಮ್ನ. ಮಾತಾಡಿ. ಅದೇ ಗುರುಜಿ, ನೀವ್ ಹೇಳಿದ್ದೆಲ್ಲ ನಿಜ ಆಗುತ್ತೆ, ಅದಕ್ಕೆ ನನ್ನ ಬಗ್ಗೆ ಕೇಳೋಣ ಅಂತ.
ಏನೇನು ನಿಜ ಆಯ್ತಮ್ಮ? ಅದೇ ಗುರುಜಿ, ನೀವ್ ಈ ವರ್ಷ 1, 3 ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ರಿ. ಹೋದ್ ವರ್ಷ ಎಲ್ಲ ಹೇಳಿದ್ರಿ, ಅದೆಲ್ಲ ಕೇಳಿದೆ. ಹಾಂ, ನೀವು ಮೊದಲನೇ ಪ್ರೋಗ್ರಾಮ್ ಮಾರ್ನಿಂಗ್ ಮಂತ್ರ ಬರ್ತಿತ್ತಲ್ಲ, ಅವಾಗಿಂದ ನೋಡ್ತಿದೀನಿ ಗುರುಜಿ. ಇವಾಗ ಏನು ಅನ್ನಿಸ್ತೈತೆ? ಒಂದು ರಾಶಿಗೆ ತಮಟೆ ಹೊಡಿತಾರೆ, ಮನೆ ಮುಂದೆ ದೀಪ ಹಚ್ಚುತ್ತಾರೆ, ಹೂವಿನ ಮುಂದೆ ಕುತ್ಕೊಂಡು ಅಳುತ್ತಾರೆ ಅಂದಿದ್ದು ಏನು ಅನ್ನಿಸ್ತು? ನೀವ್ ಹೇಳಿದ್ದೆಲ್ಲ ಸರಿ ಅನ್ಸುತ್ತೆ ಗುರುಜಿ. ನಾನು ನಿಮ್ಮನ್ನ ತುಂಬಾ ಫಾಲೋ ಮಾಡ್ತೀನಿ. ಯಾವ ರಾಶಿ ಆಗಿರಬಹುದು? ಗೆಸ್ ವೃಷಭ. ಕರೆಕ್ಟಾಗಿ ಹೇಳಿರಲ್ಲ, ಅದು ಹೆಂಗೆ? ಸುಮ್ನೆ ಯಾಕೆ ಇರ್ಬೋದೇನೋ ಹೆಂಗೆ ಗೆಸ್ ಮಾಡಿರೋದನ್ನ? ತುಂಬಾ ಅದ್ರ ಬಗ್ಗೆ ಒಂದೊಂದ್ಸಲ ನೀವ್ ಹೇಳ್ತಿರೋದ್ ನೆನ್ಪಿತ್ತು ಅದಕ್ಕೆ. ಹೌದಾ? ಹಾ ಗುರುಜಿ. ತುಂಬಾ ಹಂಗ ಅಷ್ಟು ನನ್ನ ನಂಬಿ ಒಂದು ಗೆಸ್ ಮಾಡೋ ಲೆವೆಲಿಗೆ ತಲೆ ಇದೆ ನಿಮ್ದು ಹಂಗಾರೆ? ಏನೋ ಸ್ವಲ್ಪ ಸ್ವಲ್ಪ ಗುರುಜಿ, ನಿಮ್ ನೋಡಿ ಕಲ್ತೀನಿ. ಸರಿ, ಅದ ಗ್ರಹಗಳು ಯಾವಾಗ ಬದಲಾವಣೆ ಆಗುತ್ತೆ, ಯಾವಾಗ ರಾಶಿಗೆ ತಮಟೆ ಹೊಡಿತಾರೆ, ಯಾವಾಗ ಮನೆ ಮುಂದೆ ದೀಪ ಹಚ್ಚುತ್ತಾರೆ, ಹೂವಿನ ಮುಂದೆ ಯಾವಾಗ ಅಳುತ್ತಾರೆ, ಅದು ಯಾವ ಟೈಮಿಗೆ ಅಳಿಸುತ್ತೆ, ಅವರ ಮನೆಯಲ್ಲಿ ಏನೇನು ಕಾಯಿಲೆಗಳಿದ್ದಾಗ ಯಾವ್ಯಾವ ಥರ ಅನಾಹುತ ಆಗುತ್ತೆ. ಖಂಡಿತಲ್ಲೂ ಕೂಡ ನಿಮ್ಮದು ವೃಷಭ ಲಗ್ನ, ತುಲಾ ರಾಶಿ ಕರೆಕ್ಟಾ? ಗೊತ್ತಿಲ್ಲ ಗುರುಜಿ, ನಿಮ್ಮ ಹತ್ರನೇ ಕೇಳ್ಬೇಕಷ್ಟೇ. ಸೂಪರ್. ತುಲಾ ರಾಶಿ, ವೃಷಭ ಲಗ್ನ. ಹಾಗಾಗಿ ಏನೇನು ಕೇಳಬೇಕಂತ ಇದೆಯಮ್ಮ? ಅದೇ ಇವಾಗ ನಾನು ಡಿಪ್ಲೊಮಾ ಫೈನಲ್ ಇಯರ್ ಮೆಕ್ಯಾನಿಕಲ್ ಮಾಡ್ತಿದ್ದೀನಿ ಗುರುಜಿ. ಹ್ಞೂ. ಅದಕ್ಕೆ ಅದ್ರ ಮುಂದೆ ಏನಾದ್ರೂ ಒಳ್ಳೇದಿದ್ಯಾ ಇದ್ರದ್ದು ಅಂತ. ಖಂಡಿತಲ್ಲೂ ಕೂಡ ನಂದು ವೃಷಭ ಲಗ್ನ, ದರ್ಶನ್ದು ಕೂಡ ವೃಷಭ ಲಗ್ನ. ಶನಿ ದಿಶೆ ನಡೀತಾ ಇದೆ. ಶನಿ ಎಲ್ಲಿದ್ದಾನೆ? 11ನೇ ಮನೆಯಲ್ಲಿದ್ದಾನೆ. 11ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಶನಿ ಲಾಭದಲ್ಲಿದ್ದಾನೆ, ಕುಜನೂ ಲಾಭದಲ್ಲಿದ್ದಾನೆ, ಕೇತು ಲಾಭದಲ್ಲಿದ್ದಾನೆ, ರವಿನೂ ಲಾಭದಲ್ಲಿದ್ದಾನೆ. 100% ನಿಂಗೆ ತುಂಬ ಒಳ್ಳೆಯದಾಗುತ್ತಮ್ಮ. ಆದರೆ ಸ್ವಲ್ಪ ಚಂದ್ರ ಕೆಟ್ಟರಿಂದ ಆರೋಗ್ಯಗಳನ್ನು ತುಂಬ ದಯವಿಟ್ಟು ಗಮನಿಸಬೇಕು. ಆಮೇಲೆ ನಿನಗೆ 5ನೇ ಮನೆಯೂ 2ನೇ ಮನೆ 12ನೇ ಮನೆಯಿಂದ ಯಾವಾಗಲೂ ದುಡ್ಡಿನ ತೊಂದರೆ ಆಗುತ್ತೆ. ಮದುವೆ ಆದಾಗ ಮಕ್ಕಳಿಂದ ತೊಂದರೆ ಆಗುತ್ತೆ. ನೋಡಿ, ದಯವಿಟ್ಟು ನಿನಗೆ ಯಾವಾಗಲೂ ಆದಾಯ ಬರ್ತಾ ಇರುತ್ತೆ, ನೆಮ್ಮದಿ ಇರಲ್ಲ. ನೆಮ್ಮದಿಗೋಸ್ಕರ ಪುನರಸು ವಿಶಾಖ ಪೂರ್ವಭದ ನಕ್ಷತ್ರ, ಪುನರಸು ವಿಶಾಖ ಪೂರ್ವಭದ ನಕ್ಷತ್ರ, ಭರಣಿ ಪುಬ್ಬ ಪೂರ್ವಾಷ ನಕ್ಷತ್ರ, ಅದೃಷ್ಟದ ದಿನಾಂಕಗಳು 5 ಮತ್ತು 9, 6 ಫಾಲೋ ಮಾಡಿ. ಒಳ್ಳೆಯದಾಗುತ್ತಮ್ಮ. 100% ನಿನ್ನ ಹಂಚಿಕೆಯಿಂದಲೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ದಿವ್ಯಾ ಅವರೇ. ಗುರುಜಿನು ನೀವಾಗಲೇ ಹೇಳ್ತಾ ಇದ್ರಿ, ಈ ಸರ ಬಂದಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ಸರಿಯಾಗಿ ಬಂದಿಲ್ಲ. ಅದರಿಂದ ಶನಿ ಮತ್ತು ಗುರು ಗ್ರಹದಿಂದ 12 ರಾಶಿಗಳಲ್ಲಿ ಯಾವುದೋ ಒಂದು ರಾಶಿ ಸಂಕಷ್ಟವನ್ನು ಎದುರಿಸುತ್ತೆ ಅಂತ. ಅದು ವೃಶ್ಚಿಕ ಅಂತಲೂ ನೀವೇ ಈಗಲೇ ಹೇಳಿಬಿಟ್ರಿ. ಅದು ಹೇಗೆ ಅಂತ? ಇಲ್ಲಿ ವೃಷಭ ರಾಶಿ ನೋಡಿ ಏನಾಗುತ್ತೆ, ತುಂಬ ಜನ ವೃಶ್ಚಿಕ ರಾಶಿ ಅಂತ ಗೆಸ್ ಮಾಡಿದರು. ತುಂಬ ನಿಮಗಿದು ಗೊತ್ತಿಲ್ಲ. ನಮ್ಮ ಆಫೀಸ್ ಚಾಮರಾಜಪೇಟೆಲೇ ನಾನು ಹೋಗ್ತಾ ಇದ್ರೆ ಲೇಡೀಸೆಲ್ಲ ನಿಲ್ಲಿಸ್ಕೇಳಿದ್ರೆ, ಏನು ಹಂಗೆ ಆ ಥರ ಕುತೂಹಲ ಇಟ್ಬಿಟ್ರಿ ಮೊನ್ನೆ ಪಬ್ಲಿಕ್ ಟಿವಿಲಿ ಶನಿವಾರ, ನೀವು ಹೇಳ್ಬೇಕು ತಾನೆ ಯಾವ ರಾಶಿಗೆ ಅಂತದ್ದು. ಶನಿವಾರ ತನಕ ಕಾಯ್ಬೇಕಾ ನೀವು? ಆ ಮಟ್ಟಕ್ಕೆ ಸಿಗ್ನಲ್ ನಿಲ್ಲಿಸ್ಬಿಟ್ಟು ಕೇಳ್ಯಾರೆ ನನ್ನನ್ನು. ಆ ಥರ ಒಂದು ಎಲ್ಲರೂ ತುಂಬ ಜನ ಕೇಳ್ಯಾರೆ. ಈ ಸಲ ಹೈಯೆಸ್ಟ್ ಜನ ಕೇಳಿರೋದು ನನ್ನನ್ನು, ತುಂಬ ಜನ ಕೇಳಿರೋದು. ಯಾವ ರಾಶಿಗೆ ನಿಮ್ಗೆ ಗೊತ್ತಿಲ್ಲ. ವೃಷಭ ರಾಶಿ ಒಂದು ಇಬ್ಬರು ಇದ್ದರು. ನಿನ್ನೆ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಫೋನ್ ಮಾಡಿದರು ನನಗೆ. ನಾನು ಜನರಲ್ಲಾಗಿ ಏನಾದ್ರು ನೆಗೆಟಿವ್ ಹೇಳ್ತೀನಿ, ಗೊತ್ತಿರೋದಲ್ವ, ಸುಮ್ಮನೆ ಅದೇ. ಕೊನೆಗೆ ಅವ್ರನ್ನೇ ಕೇಳಿದೆ, ಏನು ರೀ ನಿಮ್ಮ ತಂದೆ ಅಂತ. ಇನ್ನೇನು ಹೋಗ್ಬೋದು ಅಂದರು ಅವರು. ಹೋಗ್ತಾರೆ ಅಂದರು. ಏನಪ್ಪ ನಾವೆಲ್ಲ ಹೇಳ್ದಾಗ ಬೇಜಾರ ಮಾಡ್ಕೊಂಡ್ರೆ ಇವತ್ತು ಅವರೇ ಬಾಯಲ್ಲಿ ಹೇಳ್ತಾರೆ, ಏನು ರೀ ಹಿಂಗಂತ ಇದ್ರೆ ಅಂದೆ ನಾನು. ಇಲ್ಲ ಮತ್ತು ಅಳ್ತಾ ಇಲ್ಲ, ಮತ್ತು ಹೋಗಿಲ್ಲ ಅಂದೆ ನಾನು. ಇನ್ನೇನು ಅಳೋದೇನಿದೆ, ಹೋಗ್ತಾರೆ ಅಂದರು ಅವರು. ಆ ಮಟ್ಟಕ್ಕೆ ನನ್ನ ಗೆಸ್ ರಿಸಲ್ಟ್ ನೋಡಿ. ನಾನು ಅದೇಂದೆ, ಇವತ್ತೊಂದು 9 ಗಂಟೆ ಬರ್ತೀನಿ ರೀ ಹಾಸ್ಪಿಟ್ಲ್ ನೋಡೋಕ್ಕೆ ಅಂದೆ. ನಾನೆಲ್ಲ ಟೈಮ್ ಮುಗಿಸ್ಕೊಂಡು 9 ಗಂಟೆಗೆ ಬರ್ತೀನಿ ಅಂದೆ ನೋಡೋಕ್ಕೆ. ನನಗೇನು ವಸ್ತು ಅನ್ನಿಸ್ತಾ ಇಲ್ಲ. ಯಾಕಂದರೆ ಇವಾಗ ತುಂಬ ವಿಶೇಷವಾಗಿ ಈ ಜ್ಯೋತಿಷ್ಯವನ್ನು ತುಂಬ ಜನ ಪರಿಹಾರಕ್ಕೋಸ್ಕರ ಬಳಸ್ತಾರೆ. ನಿಮಗೂ ಕುತೂಹಲ ಇರುತ್ತೆ, ಯಾಕಂದರೆ ಪರಿಹಾರ ಇದೆ ಅಂತ ನೀವು ನಂಬಿದ್ರೆ. ಹಂಗೆಲ್ಲ ಪರಿಹಾರಗಳಿಲ್ಲ. ಹಂಗೆಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಹಾಗಾದ್ರೆ ವೃಷಭ ರಾಶಿಯವ್ರಿಗೆ, ಸಂಪೂರ್ಣ ವೃಷಭ ರಾಶಿಯವ್ರಿಗೆ ಕಾಡುತ್ತಾ ಈ ಸಂಕಷ್ಟ? ಅಂದ್ರೆ ಇದ್ರಲ್ಲೂ 1ನೇ ಪಾದ 2ನೇ ಪಾದ ಆ ಥರ ಇರುತ್ತಲ್ವ ಗುರುಜಿ? ಇವಾಗ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ, ಮೃಗಶಿರ ನಕ್ಷತ್ರ, ರೋಹಿಣಿ ನಕ್ಷತ್ರ ಬರುತ್ತೆ. ಇವ ರಾಶಾಧಿಪತಿ ಶುಕ್ರ ಗ್ರಹನೇ ಆಗ್ತಾನೆ. ಇಲ್ಲೇನಾಗುತ್ತೆ, ಕೃತಿಕಾ ನಕ್ಷತ್ರಕ್ಕೆ ರವಿ ಅಧಿಪತಿ ಆಗ್ತಾನೆ, ಮೃಗಶಿರಗೆ ಕುಜ ಅಧಿಪತಿ ಆಗ್ತಾನೆ, ರೋಹಿಣಿಗೆ ಚಂದ್ರ ಅಧಿಪತಿ ಆಗ್ತಾನೆ. ಆದರೆ ಈ ಶುಕ್ರ ರಾಶಿಗೆ ಅಧಿಪತಿ ಆಗ್ತಾನೆ. ಇವು ಯಾವಕ್ಕೂ ಸಂಬಂಧ ಇಲ್ಲ. ಗುರುಗ್ರಹ, ಶನಿ ಗ್ರಹ ಇವ್ರನ್ನ 100% ಲಾಕ್ ಮಾಡುತ್ತೆ. 100% ಲಾಕ್ ಮಾಡುತ್ತೆ. ಇದ್ರ ಮಧ್ಯದಲ್ಲಿ ಒಂದು ಮಾತನ್ನು ಹೇಳ್ತೀನಿ.
ನಕ್ಷತ್ರ ಯಾವುದೇ ಇದ್ರೂ ಪರವಾಗಿಲ್ಲ, ವೃಷಭ ರಾಶಿಯವರಿಗೆ ಒಟ್ನಲ್ಲಿ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅಂತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸ್ವಾತಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ವಾತಿ ಅವರೇ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೆಸರು ಹೇಳಿ ಅವ್ರದ್ದು. ಚಿನ್ಮಯಿ. ಹುಟ್ಟಿದ ದಿನಾಂಕ ತಿಳಿಸಿ. 15/8/2014. 2014. ಹಾ, ಸಮಯ ತಿಳಿಸಿಮ್ಮ. ರಾತ್ರಿ 10:15. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ, ಕೊಡಿ. ಅಮ್ಮ ನಮಸ್ಕಾರ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ ಗುರುಜಿ. ನೀವು ಎದುರು ಕಡೆ ಬಂದಿರಿ, ನಿಜವಾಗ್ಲೂ ಕಾಲಿಗೆ ಬಿದ್ದಿರಿ, ಅಷ್ಟು ಖುಷಿ ಆಗ್ತಿದೆ. ಯಾಕಮ್ಮ? ತುಂಬಾ ನಂಬ್ತೀನಿ ಗುರುಜಿ, ನೀವ್ ಹೇಳಿದ್ ಯಾವ್ದು ಮಿಸ್ ಮಾಡಿಲ್ಲ ನಾನು ಇಲ್ಲಿವರೆಗೂ. ನನ್ ಮಗಳ ಬಗ್ಗೆ ಹೇಳಿ ಗುರುಜಿ, ನೀವು ಹೋದ್ ವಾರ 15ನೇ ತಾರೀಕು ಹೆಣ್ಮಕ್ಳು ಹುಟ್ಬಾರ್ದು ಅಂತ ಏನೋ ಹೇಳಿದ್ರಿ. ತುಂಬಾ ಭಯ ಆಗ್ತಿದೆ, ಏನು ಅಂತ ಹೇಳಿ ಗುರುಜಿ. ಏನಮ್ಮ ಅಷ್ಟು ಇಷ್ಟ? ನಾವು ಏನು ಫಾಲೋ ಮಾಡಿದ್ರಂಗೆ? ನೀವ್ ಹೇಳೋ ಡೇಟ್ ಎಲ್ಲ ನಂದು 14, ನೀವ್ ಹೇಳೋ ಡೇಟ್ ಎಲ್ಲ ಫಾಲೋ ಮಾಡಿದೀನಿ. ಮತ್ತೆ ನೀವು 15ನೇ ತಾರೀಕಲ್ಲಿ ಮದ್ವೆ ಆಗ್ಬಾರ್ದು ಅಂತ ಹೇಳಿದ್ರಲ್ಲ ಗುರುಜಿ, ಅದು 100% ಸತ್ಯ. ನಾನಿದ್ರು ಗಂಡ ಹೆಂಡತಿ ಚೆನ್ನಾಗೇ ಇಲ್ಲ ಇಲ್ಲಿ ತನಕ. ನಾನೊಬ್ನೇ ಅಮ್ಮ ಪರಿಹಾರ ಇಲ್ಲ ಅಂತೀನಿ. ಏನ್ ಅನ್ಸುತ್ತೆ? ಅದು ಮಾತ್ರ ಸ್ವಲ್ಪ ಬೇಜಾರಾಗ್ತದೆ ಗುರುಜಿ. ಅದಕ್ಕೆ ಏನಾದ್ರು ಹೇಳಿದ್ರೆ ಮಾಡ್ಬೋದು. ನೀವೇನು ಇಲ್ಲ ಅಂತ ಹೇಳಿ ಎದುರಿಸ್ಬಿಡ್ತೀರಾ, ಅದೊಂದು ಬೇಜಾರು. ನಾನು ಇದೇ ಪಬ್ಲಿಕ್ ಟಿವಿಲಿ ಜಯಲಲಿತಾ ಹಾಸ್ಪಿಟ್ಲು ಸುಧಾರ್ಸಲ್ಲ ಅಂತ ಹೇಳ್ದೆ ತಾನೆ? ಹಾ ಗುರುಜಿ. ಇನ್ನು ನೋಡಿ ಅವ್ರು ಬಂದಿಲ್ಲ ತಾನೆ? ಹಾ, ಹಂಗೆಲ್ಲ ನೋಡಿ ಎಷ್ಟು ಪರಿಹಾರ ಇದ್ರೆ ಬಂದ್ಬಿಡ್ಬೇಕಾಯ್ತಾನೆ. ಆದ್ರೂ ಗುರುಜಿ ಸ್ವಲ್ಪ ಭಯ ಆಗುತ್ತೆ ಆ ತರ ಎಲ್ಲ ಹೇಳಿದಾಗ. ಏನು ಅನ್ನಿಸ್ತೈತೆ? ಒಂದು ರಾಶಿಗೆ ತಮಟೆ ಹೊಡಿತಾರೆ, ರಾಶಿ ಮುಂದೆ ಮನೆ ಮುಂದೆ ದೀಪ ಹಚ್ತಾರೆ, ಹೂವಿನ ಮುಂದೆ ಕುತ್ಕೊಂಡು ಗುರುಜಿ ಅಳ್ತಾರೆ. ನಮ್ಮನೇಲೂ ಅದೇ ರಾಶಿಯವ್ರು ಇದಾರೆ. ಸ್ವಲ್ಪ ಅದೇನೋ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಗುರುಜಿ. ಹೇಳಲೇಬೇಕಾ? ಹಾ, ತುಂಬಾ ಕಾಯ್ತಾ ಇದ್ದೀವಿ. ನೀವು ಕಸ್ತೂರಿ ಟಿವಿಲಿ ಹೋದ್ ವಾರನೇ ಹೇಳಿದ್ರಿ, ಮತ್ತೆ ಪಬ್ಲಿಕ್ ಟಿವಿಲಿ ಹೇಳ್ತೀರಾ ಅಂದ್ರೆ ಸ್ಟಾಪ್ ಮಾಡ್ಬಿಟ್ರಿ ಅಷ್ಟಕ್ಕೇನೆ. ಸೂಪರ್. ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಚಿನ್ಮಯಿ, ಎಲ್ಲಿ, ಯಾವ ಊರು ನೀವು? ಗುರುಜಿ ನಾವು ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕು. ಸೂಪರ್. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಹಾ ಏನೇನು ಬೇಕು ಜಾತಕದಲ್ಲಿ ಎಲ್ಲವನ್ನೂ ಬಿಚ್ಚಿಡ್ತೀನಿ. ನೀವು ಕೇಳಿದಷ್ಟು ಎಲ್ಲವನ್ನೂ ಹೇಳ್ತೀನಿ. ಯಾಕಂದ್ರೆ ಗುರುಜಿ ಏನ್ ಹೇಳಿದ್ರಲ್ಲ 15ನೇ ತಾರೀಕು ಹೆಣ್ಮಕ್ಳು ಹುಟ್ಟಬಾರ್ದು ಅಂತ, ಅದು ಹೇಳಿ ಗುರುಜಿ. ಮತ್ತೆ ನಾವು ಬೇರೆ ಕಡೆ ಶಾಸ್ತ್ರ ಕೇಳಿದ್ವಿ, ಅವಳಿಗೆ ಹೆಡ್ ಇಂಜುರಿ ಆಗೋಂಥದ್ದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ 2 ವರ್ಷ ಆದ್ಮೇಲೆ ಶುಕ್ರ ದಶೆ ಇದೆ, ಅವಾಗ ನಿಮಗ್ ಚೆನ್ನಾಗ್ ಆಗ್ತೀರಾ ನೀವು ಅಂತ ಹೇಳಿದ್ದಾರೆ. ಅವಳದು ಡೇಟು, ಲಕ್ಕಿ ಡೇಟು ಮತ್ತೆ ಬಣ್ಣ ಅದೆಲ್ಲ ಹೇಳಿ ಗುರುಜಿ. ಲಕ್ಕಿ ಡೇಟಲ್ಲಿ. ಆಮೇಲೆ ಈ ವರ್ಷ 17ನೇ ತಾರೀಕು ಸರಿಲ್ಲ ಅಂತ ಹೇಳಿದೆ, ನೆನಪಿದ್ಯಾ ಗುರುಜಿ? 1, 11, 1, 10, 19 ಸರಿ ಇಲ್ಲ ಅಂತ ಹೇಳಿದಿರಲ್ಲ ಗುರುಜಿ. ಗೊತ್ತಾಯ್ತು. ಮಧ್ಯದಲ್ಲಿ ಈ ಒಂದು 17 ಅನ್ನೋ ನಂಬರ್ ಕೂಡ ಸರಿಲ್ಲ ಅಂತ ಹೇಳಿದ್ದೆ. ಅದನ್ನ ಸೀಕ್ರೆಟ್ ಆಗಿ ಮಧ್ಯದಲ್ಲಿ ಮಾತಾಡಿದ್ದೆ, ಅದು ನೆನಪಿಲ್ಲ ಹಂಗಾರೆ? ಇಲ್ಲ ಗುರುಜಿ, ನೋಡಿಲ್ಲ. ಸರಿ. ಈ ಅಶ್ವಿನಿ ನಕ್ಷತ್ರ ನೋಡಿ, ಭಾಳ ಪವರ್ಫುಲ್ ಅಂತ ನಕ್ಷತ್ರ. ಈ ನಕ್ಷತ್ರದಲ್ಲಿ ತುಂಬ ಜನ ಡಾಕ್ಟರ್ಗಳು ಹುಟ್ಟೋದು ಇದೇ ಥರ ಇರ್ತಾರೆ. ಈ ನಕ್ಷತ್ರದಲ್ಲಿ ಡಾಕ್ಟರ್ಗಳೆಲ್ಲ ಜಾಸ್ತಿ ಅಶ್ವಿನಿ ನಕ್ಷತ್ರ ಹುಟ್ಟಿರ್ತಾರೆ, ಮೇಷರಾಶಿ. ಇಲ್ಲೇನಾಯ್ತು, 15ನೇ ತಾರೀಕು ಹೆಣ್ಮಕ್ಳಿಗೆ ಸಾಕಷ್ಟು ಕಷ್ಟ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಕಷ್ಟ ಇರುತ್ತೆ. ಆದರೆ ಇವರು ಬೆಸ್ಟ್ ಸೆಲೆಕ್ಷನ್ ಒಳ್ಳೆ ಹುಡುಗನ ಸೆಲೆಕ್ಷನ್ ಮಾಡ್ಕೋಬೇಕು. 18ನೇ ತಾರೀಕವ್ರನ್ನ, 5ನೇ ತಾರೀಕವ್ರನ್ನ, ಇಲ್ಲ 2ನೇ ತಾರೀಕವ್ರಿಗೆ. ಈ 2ಕ್ಕೂ 6ಕ್ಕೂ ಒಂದೇ ಬರುತ್ತೆ. ನ್ಯೂಮರಾಜಲ್ಲಿ ಒಂದೇ ಗುಣ ಇರುತ್ತೆ. ಹಾಗಾಗಿನೇ ನಿಮ್ಮ ಮಗಳಿಗೆ ಶುಕ್ರ 4ನೇ ಮಲ್ಲಿದ್ದಾನೆ. ಹಾಗಾಗಿನೇ ಈ ಕಟಕ ರಾಶಿಗೆ ಶುಕ್ರ ತುಂಬ ಫೇವ್ರೇಟ್. ಎಲ್ಲರೂ ಗುರುಗ್ರಹ ಅಂತ ಹೇಳ್ತಾರೆ. ಕಟಕ ರಾಶಿಗೆ ಗುರು ಫೇವ್ರೇಟ್. ದೇವೇಗೌಡರೆಲ್ಲ ಪ್ರೈಮ್ ಮಿನಿಸ್ಟರ್ ಇದೆಲ್ಲ ಆ ಒಂದು ಬುಕ್ತಿಲ್ಲ, ಶುಕ್ರನ ವೈಬ್ರೇಷನ್ ಆಗಿರೋದು ಖಂಡಿತ ಕೂಡ. ಯಾಕಂದರೆ ನಾನು ನೇರವಾಗಿ ಜಾತಕ ನೋಡ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಮಗಳ ಜಾಗದಲ್ಲಿ ಲಗ್ನದಲ್ಲಿ ಚಂದ್ರ 4ನೇ ಮನೆಯೂ ಲಗ್ನಕ್ಕೆ ಬಂದು ಒಂದು ಯೋಗ. ಹಾಗಾಗಿ ನಿಮ್ಮ ಮಗಳ ಜಾಗದಲ್ಲಿ ತುಂಬ ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡೋದು. ಆದರೆ ಸ್ವಲ್ಪ ಎಲ್ತ್ ಕಡೆ ಗಮನ ಬರುತ್ತೆ. ಅಂದರೆ ಕುಜ ಮತ್ತು ಶನಿ 7ನೇ ಮನೆಯಲ್ಲಿದ್ದಾರೆ. ಆ ಪಾಯಿಂಟ್ ನಾನು ಆಮೇಲೆ ಹೇಳ್ತೀನಿ. ಆಮೇಲೆ 12ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಶನಿ 6ನೇ ಮನೆಯಲ್ಲಿದ್ದಾನೆ. ಇವಾಗ ನಿಮ್ಮ ಮಗಳಿಗೆ ಯಾವ ಪಾಯಿಂಟ್ ಬೇಕು ಹೇಳಿ? ಅದೇ ಗುರುಜಿ, ಅವಳ ಭವಿಷ್ಯ ಹೇಗಿರುತ್ತೆ, ಅದೇ ಮದ್ವೆ ಲಕ್ಷಿಗೆ ಹೇಳಿದಿರ ಅಲ್ವಾ, ಇನ್ ಮಿಕ್ಕಿದೆಲ್ಲ ಹೇಳಿ ಗುರುಜಿ. ಇನ್ನು ಅದೊಂದು ಆಯ್ತು, ಅದು ಪಾಯಿಂಟ್ ಬಿಟ್ರೆ ಬೇರೆ ಏನಾದ್ರು ಪಾಯಿಂಟ್ ಬೇಕಾ? ಎಜುಕೇಶನ್ ಎಲ್ಲ ಬೇಡವಾ? ಏನಾದ್ರು ಇದ್ರೆ ಬೇಕು ಗುರುಜಿ. ಎಜುಕೇಶನ್ ಚೆನ್ನಾಗಿದೆ ಅಂತ ಹೇಳಿದಾರೆ. ಅವಳು ಎಷ್ಟು ಓದಿಸ್ತಾರ ಓದಿ ಚೆನ್ನಾಗಿದೆ ಅಂತ ಹೇಳಿದಾರೆ. ಅದು ಏನು ಓದಿಸ್ಬೇಕು ಅಂತ ಆಸೆ ಇಲ್ವಾ? ಇಲ್ಲ ಗುರುಜಿ, ಅವಳು ಏನು ಓದ್ತೀನಿ ಅಂತಲೋ ನಾನು ಅದಕ್ಕೆ ಓದ್ಸಕ್ ರೆಡಿ ಇದೀನಿ. ಸರಿ, ನೀವಿಬ್ರು ಗಂಡ ಹೆಂಡ್ತೀರಿ ಏನು ಮಾಡ್ತೀರಾ? ಗುರುಜಿ ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡ್ತಾರೆ, ಯಾವ್ದು ಕೈ ತುಪ್ಪಿಲ್ಲ. ನಾನಂತೂ ಏನು ಮಾಡ್ತಿಲ್ಲ, ಮನೇಲೇ ಇದ್ದೀನಿ ಗುರುಜಿ. ಇವಾಗ ನಿಮ್ಮ ಮಗಳ ಬಗ್ಗೆ ಹೇಳ್ತೀನಿ ನೋಡಿ. ನಿಮ್ಮ ಮಗಳಿಗೆ 4ನೇ ಮನೇಲಿ ಶುಕ್ರ, 4ನೇ ಮನೇಲಿ ರವಿ, 4ನೇ ಮನೇಲಿ ಗುರುಗ್ರಹ ಇದ್ದಾನೆ. ಗುರುಗ್ರಹ ಉಚ್ಚನಾಗಿದ್ದಾನೆ. 4ನೇ ಮನೇಲಿ ತುಂಬ ಶುಭ ಗ್ರಹ ಇದ್ದಾವೆ. 4ನೇ ಮನೆಯಲ್ಲಿ ಲಗ್ನದಲ್ಲಿದ್ದಾನೆ.
ನಿಮ್ಮ ಮಗಳ ಜಾತಕ ತುಂಬ ಚೆನ್ನಾಗಿದೆ. 5ನೇ ಮೇಲೆ ಬುಧ ಇದ್ದಾನೆ. ತುಂಬ 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 ಎಜುಕೇಷನಲ್ಲಿ ಅವ್ರನ್ನ ಮೀರ್ಸೋಕ್ಕಾದಷ್ಟು ಓದ್ಬೋದು. ಆದರೆ 7ನೇ ಮನೇಲಿ ಶನಿ ಹುಚ್ಚನಾಗಿದ್ದಾನೆ. ಶನಿ ಹುಚ್ಚನಾಗಿರೋದ್ರಿಂದ ಸಖತ್ ರಾಜಯೋಗ. ಆದರೆ ಶನಿ ಹುಚ್ಚನಾಗಿ ಒಂದು ಕುಜನು ಜೊತೆಲೇ ಸಿದ್ರು ಲಗ್ನಾಧಿಪತಿಗೂ 11ನೇ ಮನೆಗೂ ಸಂಬಂಧ ಬಂದಿರುತ್ತೆ. ಸಖತ್ತು ಬ್ರಿಲಿಯಂಟು. ಆದರೆ 100% ಲವ್ ಮ್ಯಾರೇಜ್. ಆದರೆ ಚೆನ್ನಾಗಿ ಓದ್ತಾರೆ. ಮಗಳು ಓದಿ ಎಲ್ಲ ಆಗಿ ಕೂಡ ನಿಮ್ಮ ತಂದೆ ತಾಯಿ ಮಾತನ್ನು ಕೇಳಲ್ಲ. ಹಾಗಾಗಿ ನಿಮ್ಮ ಮಗಳು ಓದಬೇಕಾದ್ರೆ ಮದುವೆ ಗಿದ್ವೆ ಎಲ್ಲ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ನೀವು ಹೋಗಿ ಅಕ್ಷತೆ ಕಾಳು ಹಾಕಿ ಬಂದರೆ ಸಾಕು ಅಷ್ಟೇ. ನಿಮಗೇನು ಕರೆಯಲ್ಲ ಮದುವೆಗೆ. ಅಂದರೆ ಮದುವೆ ಆಗ್ತಿದೆ ಅಂತ ಹೇಳ್ತಾರೆ, ನೀವು ಗೆಸ್ಟ್ ಥರ ಹೋಗ್ಬೇಕು ಅಷ್ಟೇ. ಆ ಥರ ಇರುತ್ತೆ ಒಂಥರ. ನಿಮಗೆ ಫಸ್ಟ್ ಕಾರ್ಡ್ ಕೊಟ್ಟು ಆಮೇಲೆ ನೀವು ಬೇರೆಯವ್ರಿಗೆ ಕೊಡ್ಬೋದಿಲ್ಲ, ಅವರೇ ಕೊಡ್ಬೋದೋ ಗೊತ್ತಿಲ್ಲ. ಜಾತಕ ತುಂಬ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಪೂರ್ತಿ ಸೆಟ್ಲ್ ಆಗ್ತಾರೆ. ಮದುವೆ ಲೈಫ್ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ಸ್ವಲ್ಪ ಆವಾಗ ಬಿದ್ದು ಎಲ್ಲರ ಹಣೆಗೆ ಏಟ್ ಮಾಡ್ಕೊಳ್ತಾರೆ. ಸುಬ್ರಹ್ಮಣ್ಯನ ಪೂಜೆ ಮಾಡಿ, ಶನೇಶ್ವರನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದ್ರಲ್ಲಿ ಹೆಚ್ಚಾಗಿ ಒಂದು ಡೈಮಂಡ್ ಧರಿಸಿದ್ರೆ ಇನ್ನೂ ಸಖತ್ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಮ್ಮ. ಧನ್ಯವಾದಗಳು ಸ್ವಾತಿ ಅವರೇ. ವೀಕ್ಷಕರೇ, ಇನ್ನು ವೃಷಭ ರಾಶಿಯವರಿಗೆ ಜ್ಯೋತಿಷ್ಯದಲ್ಲಂತೂ ಪರಿಹಾರ ಇಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಏನಾದರೂ ಪರಿಹಾರ ಸಿಕ್ಕತ್ತಾ? ಗುರುಜಿನು ನೀವಾಗಲೇ ಹೇಳ್ತಾ ಇದ್ರಿ ವೃಷಭ ರಾಶಿಯವರಿಗೆ ಸಂಕಷ್ಟ ಎದುರಾಗುತ್ತೆ, ಆದರೆ ಜ್ಯೋತಿಷ್ಯದಲ್ಲಿ ಯಾವುದೇ ಪರಿಹಾರ ಇಲ್ಲ ಅಂತ. ಹಾಗಿದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಏನಾದರೂ ಪರಿಹಾರ ಇದೆಯಾ? ಅಂದರೆ ಇಂಥದೇ ನಂಬರ್ನ ಫಾಲೋ ಮಾಡೋದ್ರಿಂದ ಅವ್ರ ಸಂಕಷ್ಟದಿಂದ ಪಾರ ಆಗ್ಬೋದು ಅಂತ ಏನಾದರೂ ಹೇಳ್ತೀರಾ? ಇಲ್ಲೇನಾಗುತ್ತೆ, ಅದೇ ನನಗೂ ಬೇರೆಯವ್ರಿಗೂ ಭಾಳ ಡಿಫ್ರೆನ್ಸು. ನನಗೂ ಅದೊಂದು ನೋವು ಕಾಡ್ತಾ ಇದೆ. ಇವತ್ತು ನನ್ನ ಕ್ಲಾಸ್ನಲ್ಲಿ ನಮ್ಮ ಗುರುಗಳು ಕೂಡ ಇದ್ದರು. ನಾನು ಅಲ್ಲೊಂದು ಪಾಯಿಂಟ್ ಕೂಡ ಹೇಳಿದೆ. ಬೇರೆ ಜ್ಯೋತಿಷ್ಯರು ಎಲ್ಲದೂ ಕೂಡ ಪರಿಹಾರ ಇದೆ ಅಂತಾರೆ. ನಾನು ಆ ಥರ ಎಲ್ಲೂ ನೋಡಿಲ್ಲ ಹಂಗೆ ಪರಿಹಾರನ. ತುಂಬ ಗ್ರಹಗಳು ಯಾರನ್ನೂ ಬಿಡಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಬಿಡಲ್ಲ, ಸಣ್ಣ ವ್ಯಕ್ತಿ ಆದ್ರೂ ಬಿಡಲ್ಲ. ಎಲ್ಲರೂ ಕೂಡ ಹೆಣ್ಮಕ್ಳು ಪಾಪ ಅಡಿಟ್ ಆಗ್ಬಿಟ್ಟಾರೆ. ಹಂಗಾದ್ರೆ ಕೆಲವ್ರು ಹೇಳ್ತಾರೆ ಕಷ್ಟ ಏನು ಅಂದ್ರೆ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ? ಕಷ್ಟ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಪ್ರತಿಯೊಂದು ಕಷ್ಟಕ್ಕೂ ಅದರದೇ ಆದ ಪರಿಹಾರ ಅನ್ನೋದಿರುತ್ತೆ ಅಂತ. ಹಾಗಿದ್ರೆ ಈ ಮಾತುಗಳೆಲ್ಲ ಸಾಂತ್ವನಕ್ಕೆ ಮಾತ್ರನಾ? ನಿಜವಾಗ್ಲೂ ಇಲ್ವಾ? ನಿಜವಾಗ್ಲೂ ಇಲ್ಲ. ಈ ಸಾಂತ್ವನಕ್ಕೋಸ್ಕರ ಅವನ್ನೆಲ್ಲ ಹೇಳಬೇಕು. ಇವತ್ತು ಕೂಡ ಅದನ್ನು ಹೇಳಿದೆ. ಎಷ್ಟು ಜ್ಯೋತಿಷ್ಯ ಎಲ್ಲರೂ ಇವಾಗ ಬಂದು ಕಲಿಬೋದು, ಪರಿಹಾರಗಳೆಲ್ಲ ಇಲ್ಲ. ಹಾಗಿದ್ರೆ ಜೀವನ ಚಕ್ರ ಅನ್ನೋದು ಸುಳ್ಳು ಅಂತ ಹೇಳ್ತೀರಾ? ಕಷ್ಟದಲ್ಲಿದ್ದವರು ನಾಳೆ ಅಲ್ಲ ನಾಡಿದ್ದು ಅವ್ರಿಗೆ ಒಳ್ಳೆ ದಿನ ಬರುತ್ತೆ ಅಂತ ಕೆಲವರು ಹೇಳ್ತಾರಲ್ಲ ಗುರೂಜಿ. ಸಾಕ್ಷಿ ಸಮೇತ ಕೆಲವೊಂದು ಕೇಸ್ಗಳಲ್ಲಿ ಅದು ಪ್ರೂವ್ನೂ ಆಗಿದೆ. ನಾನು ನಂಬಕ್ಕಲ್ಲ. ಪರಿಹಾರ ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಪರಿಹಾರ ಅಲ್ಲ. ಅವರ ಟೈಮ್, ಅವರ ಗ್ರಹಗಳು ಚೆನ್ನಾಗಿದ್ದಾಗ ಅದೇ ತನ್ನಂತಾನೆ ಯೋಗ ಬರುತ್ತೆ. ಹಿಂದೆ ಏನಾಗಿತ್ತಂದರೆ ಜನಗಳಿಗೆ ಗೊತ್ತಿತ್ತು ಇಂಥ ಟೈಮಲ್ಲಿ ಹಿಂಗೆ ಗ್ರಹಗಳು ಬದಲಾವಣೆ ಆಗ್ತವೆ. ಅದಕ್ಕೆ 108 ದಿವಸ 3 ತಿಂಗಳು ವ್ರತ ಮಾಡಿ 3 ತಿಂಗಳು ಪೂಜೆ ಮಾಡ್ಯಾರು. ಆಮೇಲೆ ಯಾರಿಗೆ ಸದ್ಯದಲ್ಲಿ ಚೆನ್ನಾಗಾಗುತ್ತೋ ಅವ್ರನ್ನ ಹೇಳೋದು, ನೀಟಾಗಿ ಪರಿಹಾರ ಕೊಡೋರು, ಅವ್ರಿಗೆ ಒಳ್ಳೇದಾಗ್ಬಿಡೋದು. ಓಕೆ ಗುರುಜಿ, ನೀವಾಗಲೇ ಹೇಳ್ತಾ ಇದ್ರಿ ತಾರಾ ಮೇಡಮು ನನ್ನ ಕ್ಲಾಸಿಗೆ ಬಂದಿದ್ದಾರೆ ಅಂತ. ಈಗ ಅವರೇ ಲೈನಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಅಮ್ಮ ನಮಸ್ತೆ ಅಮ್ಮ. ಹೇಳಿ ಮೇಡಮ್, ಗುರುಜಿ ಅವ್ರ ಕ್ಲಾಸಿಗೆ ಯಾವತ್ತಿಂದ ಹೋಗ್ತಾ ಇದ್ದೀರಾ ನೀವು? ಅಯ್ಯೋ ನಾನು ಕಲಿಯಕ್ ಹೋಗ್ತಿಲ್ಲ ಮಗಳೇ, ನಾನ್ ನೋಡಕ್ ಹೋಗಿದ್ದೆ. ಇವತ್ತು ಕರೆದಿದ್ರು ಗುರುಜಿ. ಹೌದಾ? ಕ್ಲಾಸ್ ನಡೀತಿದೆ ಅಂತ ಮೊದ್ಲು ಹೇಳ್ತಿದ್ರು. ಈ ತರ ನಾನು ಕ್ಲಾಸ್ ಮಾಡ್ತಿದ್ದೀನಿ ಅಮ್ಮ, ಇದನ್ನ ಈ ತರ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ನ್ಯೂಮರಾಲಜಿ ಬಗ್ಗೆ, ಜ್ಯೋತಿಷದ ಬಗ್ಗೆ ಅಂತ ಹೇಳಿ. ಹಂಗಾಗಿ ನನಗೆ ಇದ್ರಲ್ಲೆಲ್ಲ ಬಹಳ ಕ್ಯೂರಿಯಾಸಿಟಿ. ನನ್ಗೆ ಯಾವ್ದೇ ವಿದ್ಯೆ ಬಗ್ಗೆ ಅಥವಾ ಏನೇ ಒಂದು ಜ್ಯೋತಿಷ್ಯ ಆಗ್ಲಿ, ಗಣಿತ ಆಗಿರ್ಲಿ ಅಥವಾ ವಿಜ್ಞಾನ ಆಗಿರ್ಲಿ, ಎಲ್ಲದ್ರ ಬಗ್ಗೆ ಒಂದ್ ಸ್ವಲ್ಪ ಭಾರಿ ಕುತೂಹಲ. ಆಮೇಲೆ ತುಂಬಾ ನಂಬಿಕೆ ಮತ್ತೆ ತುಂಬಾ ಇಂಟ್ರೆಸ್ಟ್, ಆಸಕ್ತಿ. ಗುರೂಜಿಗಳನ್ನ ನಿಮ್ಮ ಪಬ್ಲಿಕ್ ಟಿವಿ ನೋಡೇ ಮೊದಲ ಸತಿ ನೋಡಿ ಅವ್ರಿಗೆ ನಮ್ಮ ಶಿವು ಇಂದ ನಂಬರ್ ಇಸ್ಕೊಂಡು ಮಾತಾಡಿ ಗುರುಗಳ ಹತ್ರ ಕರ್ಸ್ಕೊಂಡಿದ್ದು. ಆಮೇಲೆ ಅವರು ಬಂದು ನಮ್ಮನೆಗೆ ಹೇಳ್ತಾ ಹೋದಾಗೆಲ್ಲ ಅದೆಲ್ಲ ನಡೆದಿತ್ತು ನಿಮ್ ಜೀವನದಲ್ಲಿ. ಹಂಗಾದ್ರೆ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ಗೋಸ್ಕರ ಹೋಗಿದ್ದ ಅಥವಾ ನೀವು ಕೂಡ ಸಂಖ್ಯಾಶಾಸ್ತ್ರನ ಎಷ್ಟು ಫಾಲೋ ಮಾಡ್ತೀರಾ? ಅಷ್ಟೊಂದು ಬುದ್ಧಿವಂತಲ್ಲಮ್ಮ, ಕಲಿಯೋಷ್ಟು ಬುದ್ಧಿವಂತಲ್ಲ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಕ್ಲಾಸ್ ಮಾಡ್ತಾ ಇದ್ದಿನಿಂದಾಗ ನಾನು ಕರೆದಿದಾಗ ಹೋದೆ. ನನಗೆ ಅಫ್ಕೋರ್ಸ್ ಇದೆಲ್ಲ ಜ್ಯೋತಿಷ್ಯ, ಇದೆಲ್ಲ ಆಸಕ್ತಿನೇ ಹೊರತು ಕಲಿಯೋಷ್ಟು ಬುದ್ಧಿವಂತಿಕೆ ಅಥವಾ ಸಮಯ ಎರಡೂ ನನ್ನಲ್ಲಿಲ್ಲ. ಹಂಗಾಗಿ ನನಗೆ ಬಹಳ ಆಶ್ಚರ್ಯ ಅನ್ಸಿದ್ದು ಅಂದ್ರೆ ಇವತ್ತು ಕ್ಲಾಸ್ಗೆ ಹೋದಾಗ ಅಷ್ಟು ಜನ ಸ್ಟೂಡೆಂಟ್ಸು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಅನ್ಕೊಂಡೆ ಒಂದು 20-25 ಜನ, 30 ಜನ ಇರ್ತಾರ ಒಂದ್ ಕ್ಲಾಸಲ್ಲಿ ಅಂತ ಹೇಳಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಹೋದಾಗ ಗೊತ್ತಾಯ್ತು ಏನು 100 ಜನ ಇದ್ದಾರೆ ಸ್ಟೂಡೆಂಟ್. ಅದರಲ್ಲಿ ತುಂಬಾ ಓದಿರೋರು, ಡಾಕ್ಟರ್ಗಳು, ಮತ್ತೆ ಇಲ್ಲಿಂದಾನು ಬೇರೆ ವಿದೇಶದಿಂದ ಬಂದಿರೋಂಥವ್ರು.
ನಿಜವಾಗ್ಲೂ ಅವ್ರು ನೋಡಿ ನನಗೆ ತುಂಬಾ ಸಂತೋಷ ಅನಿಸ್ತು. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತು. ಅಂದ್ರೆ ಒಂದು ವಿದ್ಯೆಯನ್ನು ಕಲಿಯಕ್ಕೆ ವಯಸ್ಸು ಅನ್ನೋದು ಅಡ್ಡ ಇಲ್ಲ. ಆಮೇಲೆ ಇಂತಹ ವಿದ್ಯೆಗಳನ್ನ ಕಲಿಸೋ ಗುರುಗಳು ಬಹಳ ಕಡಿಮೆ. ಆದ್ರೆ ಬೇರೆ ವಿದ್ಯೆಗಳನ್ನ ಕಲಿಯಕ್ ಸಿಗ್ಬೋದು, ಆದ್ರೆ ಜ್ಯೋತಿಷ್ಯವನ್ನ, ಸಂಖ್ಯಾಶಾಸ್ತ್ರಗಳನ್ನ, ತಾವು ಕಲಿತ ವಿದ್ಯೆಯನ್ನ ಬೇರೆಯವ್ರಿಗೆ ಕಲಿಸೋದಿದೆಯಲ್ಲ, ಅದು ತುಂಬಾ ತುಂಬಾ ಎಲ್ಲೋ ಉದಾಹರಣೆಗಳು ಸಿಗ್ತಾರಷ್ಟೇ. ಅಂಥದ್ರಲ್ಲಿ ಆರ್ಯವರ್ಧನ್ ಗುರೂಜಿ ಕಲಿಸ್ತಿದ್ರು ಇಷ್ಟು ಜನಕ್ಕೆ ಅಂದಾಗ ನನಗೆ ತುಂಬಾ ಸಂತೋಷ ಆಯ್ತು. ಅವ್ರನ್ನೆಲ್ಲ ನೋಡಿ ವಿಶ್ ಮಾಡಿ ಬಂದೆ ಅಮ್ಮ ಅಷ್ಟೇ. ಒಂದ್ ಅರ್ಧ ಗಂಟೆ ಇದ್ದಮ್ಮ ನಾನು ಅಷ್ಟು ಮಾತಾಡ್ಸಿದ್ರೆ. ಸರಿ ತಾರಾ ಮೇಡಮ್, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೇನೆ. ಗುರುಜಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾನು ಯಾವಾಗ ನಿಮ್ಮನ್ನ ತಾಯಿ ಅಂತೀನಿ ಯಾವಾಗ್ಲೂ. ಅದು ಹೌದು, ನಿಮ್ಮ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್ ಗುರುಜಿ. ಆದ್ರೆ ಒಂದು ಇವತ್ತು ಬಹಳ ಸೌಮ್ಯವಾಗಿ ಕಾಣ್ತಿದ್ರಿ. ಯಾಕಂದ್ರೆ ಗುರೂಜಿನ ಯಾವಾಗಲೂ ರೆಬಲ್ ಆಗಿ ನೋಡೋದು, ಜೋರಾಗಿ ಮಾತಾಡೋದೇ ನೋಡಿದೀನಿ. ನಾನ್ ಇವತ್ತು ಕಾರ್ಯಕ್ರಮ ನಾನು ಇದೊಂದು 5 ನಿಮಿಷದ ಮುಂಚೆ ನೋಡ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದೇ ಒಂದು ಭಯ ಎಲ್ರಿಗೂ ಇರೋ ತರ ನನಗೂನು. ಏನಂದ್ರೆ ಏನೋ ಒಂದು ಕಷ್ಟ ಅಥವಾ ಏನೋ ಇದೆ, ಗ್ರಹಗಳ ಬಗ್ಗೆ ನೀವು ನೇರವಾಗಿ ಹೇಳ್ತೀರಿ. ಅದ್ರ ನೀವು ನನಗೆ ಕೆಟ್ಟದಾದಾಗ್ಲೂ ಹೇಳಿದಿರಿ, ಒಳ್ಳೇದಾದಾಗ್ಲೂ ಹೇಳಿದಿರಿ, ನೇರವಾಗೇ ಹೇಳಿದಿರಿ, ಹಿಂಗೆ ಹೇಳಿದಿರಿ. ಆಮೇಲೆ ಇಂಥ ತಾರೀಕುಗಳಲ್ಲಿ ಹಿಂಗ ಅನಾಹುತಗಳನ್ನ ನಾನು ಎಷ್ಟೋ ಸಾರಿ ನಿಮ್ಗೆ ಹೇಳಿದೀನಿ, ಬಹುಶಃ ನಿಮ್ಗೆ ನೆನಪಿದೆಯೋ ಅಲ್ಲೋ ಗೊತ್ತಿಲ್ಲ. ಗುರುಜಿ ನೀವ್ ಹೇಳ್ಬೇಡಿ ಕೆಟ್ಟ ಹೇಳ್ಬೇಡಿ ಅಂತಾನೆ ಹೇಳ್ತಿದ್ದೆ ನಿಮ್ಮ ಹತ್ರ. ಅಂತ ಇವಾಗಲೂ ಹಾಗೆ ಹೇಳ್ತೀರಿ, ಹೇಳ್ಬೇಡಿ ಗುರುಜಿ ಅಂತ. ಬಟ್ ಏನೋ ನಮ್ಗೆಲ್ಲ ಏನಂದ್ರೆ ಒಂದ್ ಭಯ ಇದ್ದಾಗ ಎಲ್ಲೋ ಒಂದ್ ಕಡೆ ಪರಿಹಾರ ಇಲ್ಲದೆ ಇದ್ರೆ ಅಥವಾ ಒಂದು ಕೆಟ್ಟದನ್ನ ತಪ್ಪಿಸ್ಕೊಳ್ಳೋದಂದ್ರೆ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ಆಯ್ಸು ಅಂತಾರಲ್ಲ, ಆ ತರದ್ ಏನಾದ್ರೂ ಒಂದು ನಮ್ಗೆ ಸಮಾಧಾನ ಸಿಗುತ್ತೇನೋ, ಆ ತರದ್ ಏನಾದ್ರೂ ಒಂದು ಪರಿಹಾರ ಸಿಗುತ್ತೇನೋ, ಅಥವಾ ಏನು ಮಾಡಿದ್ರೆ ಏನಾದ್ರು ಒಳ್ಳೇದಾಗ್ತದೇನೋ ಅನ್ನೋದ್ರಲ್ಲಿ ನಾವು ಹುಡುಕ್ತಾ ಇರ್ತೀವಿ. ಯಾರೇ ಆಗಿರ್ಲಿ, ಯಾರು ಒಂದ್ ಕಷ್ಟ ಇರ್ಬೇಕಾದ್ರೆ ಅದನ್ನ ಹೇಗ್ ಹೊರಗಡೆ ಬರ್ಬೇಕು ಅಂತ ಯೋಚನೆ ಮಾಡ್ತೀವಿ, ಅಥವಾ ಹೇಗ್ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ನೀವ್ ಏನ್ ಮಾಡ್ತೀರಿ, ನೇರವಾಗಿ ಹೇಳ್ಬಿಡ್ತೀರಿ ನಮ್ಗೆ, ಇಲ್ಲ ಇದೆಲ್ಲ ಗ್ರಹಗಳು, ಇದಾಗೋದಿಲ್ಲ, ತಪ್ಸ್ಕೊಳಕ್ ಆಗಲ್ಲ, ಸುಮ್ನೆ ಇದೆಲ್ಲ ಅನುಭವಿಸ್ಬೇಕು ಮನುಷ್ಯ ಜೀವನ ಅಂದ್ಮೇಲೆ. ಯಾಕಂದ್ರೆ ನನಗೂ ಗೊತ್ತು, ನಿಮ್ಗೂ ನಿಮ್ ತಂದೆಯವ್ರನ್ನ ಕಳ್ಕೊಂಡಾಗ ನಿಮ್ಗೆ ಅದು ಗೊತ್ತಿತ್ತು. ನನಗೂ ನನ್ನ ತಂದೆಯವ್ರನ್ನ ಕಳ್ಕೊಳ್ಳುವಾಗ ನೀವ್ ಹೇಳಿದ್ರಿ, ಇಲ್ಲ ಮೇಡಮ್ ನೀವು ಸ್ವಲ್ಪ ಧೈರ್ಯವಾಗಿರಿ ಅಂತ ಹೇಳಿದ್ರೆ ಹೊರತು ನಿಮ್ ತಂದೆಯವ್ರು ಬದುಕ್ತಾರೆ ಅಂತ ನೀವು ನಮ್ಗೆ ಹೇಳಿರ್ಲಿಲ್ಲ. ಹಾಗೆ ನಿಮ್ ತಂದೆಯವ್ರು ಹೋದಾಗ್ಲೂ ನೀವು ನಿಮ್ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡೇ ಇದ್ರಿ. ಅದು ನನ್ನ ಬಟ್ ಇದೆಲ್ಲ ಪರಿಹಾರ ನಮ್ಗೆಲ್ಲ ನಮ್ಮ ಮಗಳಿಗೆ ಒಂಥರ ಭಯ ಆಗ್ತದೆ ಗುರುಜಿ. ಅಂದ್ರೆ ನಮ್ಗೆ ಬಹಳ ಭಯ ಅಂತದ್ರಲ್ಲಿ. ಯಾಕಂದ್ರೆ ದೇವರನ್ನ, ಗುರುಗಳನ್ನ, ಹಿರಿಯರನ್ನ ನಂಬ್ತೀವಿ. ಬಟ್ ಅಲ್ಲಿಂದನೇ ನಮ್ಗೇನು ಪರಿಹಾರ ಸಿಗದೆ ಇದ್ರೆ ಅಯ್ಯೋ ನಾವ್ ಇನ್ ಯಾರನ್ನ ನಂಬೋದು, ಇನ್ ಯಾರನ್ನ ನಾವು ಬಿಲಿ ಮಾಡೋದು ಅನ್ನೋ ಪ್ರಶ್ನೆಗಳು ನಮ್ಮಲ್ಲೇ ಹುಟ್ಕೊಂಡ್ಬಿಡ್ತದೆ. ಆದ್ರಿಂದ ನಾನು ಹೇಳೋದು ನಿಮ್ಗೆ, ದಯಮಾಡಿ ಇದನ್ನ ಬಹಳ ಚೆನ್ನಾಗಿ ಓದ್ಕೊಂಡಿದ್ದೀರಿ, ನುರಿತರಾಗಿದ್ದೀರಿ, ತುಂಬಾ ಜ್ಞಾನ ಸಂಪಾದನೆ ಮಾಡಿದಿರಿ. ಈ ಬೀಸೋ ದೊಣ್ಣೆಯಲ್ಲಿ ತಪ್ಪಿಸ್ಕೊಳ್ಳೋದು ಹೇಗೆ ಅದನ್ನು ದಯವಿಟ್ಟು ಸ್ವಲ್ಪ ಪರಿಹಾರದಲ್ಲಿ ನೀವು ಅದನ್ನೂ ಓದ್ಕೊಂಡು ನಮ್ಗೆ ಮಾರ್ಗದರ್ಶನ ಮಾಡ್ಬಿಟ್ರೆ ಐ ಥಿಂಕ್ ಇಟ್ ಇಸ್ ಗ್ರೇಟ್. ಏನಂತೀರಿ? ಇಲ್ಲ, ಆದಷ್ಟು ಈ ಗ್ರಹಗಳು ಯಾರ ಮಾತನ್ನ ಕೇಳಲ್ಲ. ಕರೆಕ್ಟ್, ಅದೆಲ್ಲ ನಾವು ಒಪ್ಕೊಳ್ತೇವೆ. ಆದ್ರೆ ಇವಾಗ ನಿಮ್ಗೆ ನೋಡಿ, ಈ ಕರ್ನಾಟಕದಲ್ಲಿ ಘಟನೆಗಳು ನಡೆಯೋದೆಲ್ಲ ಮುಂಚಾಗ್ಲೇ ಹೇಳಿದೆ, ನೀವು ಅದನ್ನೆಲ್ಲ ನಡೆದೇ ಬಿಟ್ಟಲ್ವಾ? ಹೌದು, ಹೇಳಿದ್ರಿ. ನಾನು ಅದಕ್ಕೆ ನಿಮ್ ಬಾಯಲ್ಲಿ ಹೇಳ್ಬಿಡಿ ಅಂತಾನು ಹೇಳ್ಬಿಡ್ತೀನಲ್ಲ, ಅಯ್ಯೋ ಹೇಳ್ಬೇಡಿ ಗುರುಜಿ, ಕೆಟ್ಟದೇನೋ ಹೇಳ್ಬೇಡಿ ಗುರುಜಿ ಅಂತ. ಹಂಗಾಗಿ ಇವಾಗ ನೋಡಿ, ವರಮಹಾಲಕ್ಷ್ಮಿ ಬಗ್ಗೆ ಎಲ್ಲಾರು ಅದನ್ನ ಮಾಡಿದ್ರು, ಅದನ್ನ ನೋಡಿ ಅದಾದ್ಮೇಲೆ ನೋಡಿ ಎಲ್ಲಾ ಸಣ್ಣ ಪುಟ್ಟ ಕಿರಿಗಳು ನಡೀತಲಾವೆ. ಅದೇ ಬಟ್ ಏನಂದ್ರೆ ಗುರುಜಿ, ದೇವ್ರ ಪೂಜೆ, ವರಮಹಾಲಕ್ಷ್ಮಿ ಆಗ್ಲಿ ಅಥವಾ ಗೌರಿ ಹಬ್ಬ ಆಗ್ಲಿ, ಗಣೇಶ ಹಬ್ಬ ಆಗ್ಲಿ, ನಾವೆಲ್ಲ ನಮ್ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಮಾಡ್ತೀವಿ ಗುರುಜಿ. ಆದ್ರೆ ನಿಜ ನೀವ್ ಹೇಳಿದ್ರಿ, ಆ ದಿನ ಮಾಡ್ಬೇಡಿ, ಒಂದು ವಾರ ಬಿಟ್ಟು ಮಾಡಿ ಅಂತ ಹೇಳಿದ್ವಿ. ನಾವೆಲ್ಲ ಹಾಗೆ ಮಾಡ್ತೀವಿ ಕೂಡ. ಆದ್ರೆ ನಮಗೆ ಆ ದೇವರನ್ನ ನಾವ್ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ ನಮ್ಗೆ ಅಫ್ಕೋರ್ಸ್ ನಮ್ಗೆ ಒಳ್ಳೇದ್ ಮಾಡೋದಕ್ಕಷ್ಟೇ ಅಲ್ಲ, ನಾವು ಆ ಒಂದು ದಿವ್ಯ ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ, ಒಂದು ಶಕ್ತಿ ನಮ್ಮನ್ನೆಲ್ಲಾನು ಈ ಭೂಮಿ ಮೇಲೆ ತಂದಿದೆ ಅಂತೆಲ್ಲ ನಂಬೋರು ನಾವು. ಅಫ್ಕೋರ್ಸ್ ಇವಾಗ ನಮ್ಮ ಯಜಮಾನ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ನಗಾಡ್ತಾರೆ, ಬಾಮ್ಮ ನಾವ್ ಮಾಡೋ ಕೆಲ್ಸ ಅಂತಾರೆ. ಅವ್ರಿಗೆ ಇದರಲ್ಲಿ ಒಂದು ಚೂರು ನಂಬಿಕೆ ಎಲ್ಲ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ. ಆದ್ರೆ ನಾವು ನಂಬದಾಗ ಅಯ್ಯೋ ದೇವರನ್ನ ಈ ತರ ಡೌಟ್ ಪಡೋದು ಹೆಂಗೆ, ಅದರೆಲ್ಲ ನಮ್ಮಲ್ಲೇ 100 ಕ್ವಶನ್ಸ್ ಬರ್ತವೆ ಗುರುಜಿ. ನಿಮ್ಗೆ ಏನಿಸ್ತದೆ ಮೇಡಮ್ ಕ್ಲಾಸಿಗೆ ಬಂದಿದ್ದು? ನನ್ ಕ್ಲಾಸ್ ಬಂದಿದ್ದು ಹೇಳ್ಬೇಕಾದ್ರೆ ಒಂದು ಆಶ್ಚರ್ಯ ಅಂತಿದ್ದು, ಅಷ್ಟು ಜನ ನಿಮ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ನನಗೆ ಇದು ಕೂಡ ಇರ್ಲಿಲ್ಲ, ಇಮ್ಯಾಜಿನೇಷನ್. ಒಂದು ಹೇಳಿದ್ನಲ್ಲ 25-30 ಜನ ಇರ್ಬೋದೇನೋ ಅಂತ. ಅದ್ರಲ್ಲೂ ಓದ್ದವ್ರು, ಕಲಿತವ್ರು, ಮತ್ತೆ ವಯಸ್ಸಿನ ಮಿತಿ ಇಲ್ದವ್ರು. ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಒಂದು ವಯಸ್ಸಿನ ಮಿತಿ ಅಂತ ಆತರ ನೋಡ್ಲೇ ಇಲ್ಲ ನಾನು. ಒಂದು 16-18 ವರ್ಷದಿಂದ ಮೇಲ್ಪಟ್ಟು 60 ವರ್ಷದವರೆಗೂ ಜನ ಇದ್ರೇನೋ, ಹಿರಿಯರು ಕೂಡ ಇದ್ರು, ನಾನು ನೋಡಿದೆ ಅಲ್ಲಿ. ಆ ವಿದ್ಯೆ ಕಲಿಯಕ್ ಬರೋ ಆ ಮನಸ್ಸುಗಳನ್ನ ನೋಡಿ ನನಗೆ ತುಂಬಾ ಸಂತೋಷ ಅಂತ. ಇದು ವಿದ್ಯೆ, ಇದು ಯಾವುದೇ ವಿದ್ಯೆ
ಕಲಿಯೋದ್ರಲ್ಲಿ ತಪ್ಪೇ ಇಲ್ಲ, ವಯಸ್ಸಿನ ಇದೇ ಇರೋದಿಲ್ಲ ಅಂಥದ್ರಲ್ಲಿ ನೀವು. ಆಮೇಲೆ ಇಂಥ ವಿದ್ಯೆಗಳನ್ನ ಕಲಿಸುವ ಗುರುಗಳು ಕೂಡ ಬಹಳ ಕಡಿಮೆ ನಮ್ಮ ಸಮಾಜದಲ್ಲಿ. ಯಾಕಂದ್ರೆ ಬೇರೆ ಬೇರೆ ವಿದ್ಯೆಗಳನ್ನು ಕಲಿಸೋರು ಇರ್ತಾರೆ, ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ನೀವು ನಿಮ್ಮ ಬದುಕನ್ನು ಈ ಶಾಸ್ತ್ರ ಈ ವಿದ್ಯೆಯನ್ನು ಕಲಿತು ಕಂಡುಕೊಂಡಿದ್ದೀರಿ. ನಿಮ್ಮ ಬದುಕನ್ನು ಹುಡ್ಕೊಂಡು ನೀವು ಬದುಕನ್ನು ಕಟ್ಕೊಂಡಿದ್ದೀರಿ ಈ ವಿದ್ಯೆಯಿಂದ. ಆ ವಿದ್ಯೆಯನ್ನೇ ಬೇರೆಯವ್ರಿಗೆ ಕಲಿಸೋದು ಬಹಳ ಜನ ಕಡಿಮೆ. ಯಾಕಂದ್ರೆ ನೀವು ಬದುಕನ್ನು ಕಟ್ಕೊಂಡಿರ್ಬೇಕಾದ್ರೆ ಬೇರೆಯವರು ಬದುಕನ್ನು ಕಟ್ಕೊಳ್ಳಿ ಅಂತ ಮನಸ್ಸಿರೋರು ಬಹಳ ಕಡಿಮೆ ಜನ. ಅಂದ್ರೆ ಮಾಡ್ತಾರೆ, ಅಲ್ಲಿ ಇಲ್ಲಿ ಉದಾಹರಣೆ ತರ ಮಾಡ್ತಾರೆ. ಆ ಉದಾಹರಣೆಯಲ್ಲಿ ನೀವು ಒಬ್ಬರಾಗಿದ್ದಕ್ಕೆ ನಿಮ್ ಮೇಲೆ ನನ್ ಗೌರವ ಇದೆ. ಯಾಕಂದ್ರೆ ನೀವು ಬದುಕನ್ನು ಕಟ್ಕೊಂಡಿದ್ರು ಕೂಡ ಆ ವಿದ್ಯೆ ಎಲ್ರಿಗೂ ಆಗ್ಲಪ್ಪ, ಈ ವಿದ್ಯೆ ಎಲ್ರಿಗೂ ಕರೀಲಪ್ಪ ಅಂತ ನೀವು ಆ ಮನಸ್ಸಿಗೆ, ನಿಮ್ಮ ಮನಸ್ಸಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಗುರುಜಿ. ನೀವು ನನಗೆ ಯಾವತ್ತೂ ತಾಯಿ ಥರ, ಯಾಕಂದರೆ ನಿಮ್ಮಿಂದ ತುಂಬ ಸಬ್ಜೆಕ್ಟ್ ಕಲ್ತೀನಿ. ಯಾಕಂದರೆ ನೀವು ಫಾಲೋ ಮಾಡಿದ್ರೆ ನನಗೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ತಾರಾ ಮೇಡಮ್. ವೀಕ್ಷಕರೇ, ಇನ್ನು ವೃಷಭ ರಾಶಿಯವರಿಗೆ ಮಾತ್ರ ಸಂಕಷ್ಟನ? ಹಾಗಿದ್ರೆ ಶನಿ ಮತ್ತೆ ಗುರುಗ್ರಹದಿಂದ ದ್ವಾದಶ ರಾಶಿಗಳಲ್ಲಿ ಇನ್ನೂ ಯಾವ್ಯಾವ ರಾಶಿಯವರು ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಕೇಳ್ತೀನಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಹೇಮಂತ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಂತ್ ಅವರೇ. ನಮಸ್ತೆ ಮೇಡಮ್. ಗುರುಜಿ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸಿ. 28/2/80. 28/2/1980. ಸಮಯ ತಿಳಿಸಿ. 6:30 ಸಂಜೆ. ಭಾನುವಾರ ಸಂಜೆ ಅಲ್ಲ, 6:30 ಸಂಜೆ 6:30. ಸಂಜೆ 6:30ಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ, ನಾನು ಹೇಮಂತ್ ಅಂತ ಮಾತಾಡ್ತೀನಿ. ಸರಿ ಸರಿ. ದುಡ್ಡು ಜೋಬಲ್ಲೂ ನಿಲ್ಲಲ್ಲ, ATM ಅಲ್ಲೂ ನಿಲ್ಲಲ್ಲ ಗುರುಜಿ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಲ್ಲ ನಾವು. 28/2/1980. ಹೌದೌದು. ಸರ್ ಏನು ಮಾಡ್ತೀರಾ? ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಎಷ್ಟು ಬರ್ತೈತೆ ಸಂಬಳ? ಸಂಬಳ ಚೆನ್ನಾಗೇ ಬರುತ್ತೆ ಗುರುಜಿ, ಅಂದ್ರೆ ನಿಲ್ತಲ್ಲ ಅದು. ಅದೇ ಎಷ್ಟು 50 ಬರುತ್ತೆ ಗುರುಜಿ. 50. ಲೋನ್ಗೆ ಏನಾದ್ರು ಮಾಡಿದ್ರಾ? ಏನ್ ಗುರುಜಿ? ಲೋನ್ ಏನಾದ್ರು ಮಾಡಿದ್ರಾ ಅಂತ ಕೇಳಿದೆ. ಲೋನ್ ಐತೆ ಗುರುಜಿ, ತುಂಬಾ ಐತೆ. ಒಂದು ಸ್ವಲ್ಪ. ಎಷ್ಟಿದೆ ಸರ್? ಅದೇ ಐತೆ ಗುರುಜಿ, ಲೋನ್ ಒಂದು ಸ್ವಲ್ಪ ಐತೆ. ಇವಾಗ ಏನು ಮಾಡ್ಬೇಕು? ನಮ್ಮಿಂದ ನಿಮ್ಗೆ ಏನು ಬೇಕು ಪರಿಹಾರ? ಅದೇ ಹೆಂಗೆ ಗುರುಜಿ, ಏನು ಮಾಡಬೇಕು ನನ್ನ ಪರಿಹಾರ? ಇಲ್ಲೇನಾಗುತ್ತೆ, ಸಿಂಹ ಲಗ್ನದಲ್ಲಿ ಜನನವಾಗಿದ್ರ ಇಲ್ಲೇನಾಗುತ್ತೆ, ಶುಕ್ರ 8ನೇ ಮೇಲೆ ಹುಚ್ಚನಾಗಿದ್ದಾನೆ, ಒಂಟಿ ಶುಕ್ರ ಬೇರೆ. ಹಾಗಾಗಿ ಈ ಒಂದು 8ನೇ ಮನೇನು ದಶೆ ಅದು ಅಷ್ಟು ಒಳ್ಳೇದಲ್ಲ. 8ನೇ ಮನೇನು 6ನೇ ಮನೆಗೆ ಬಂದ, 6ನೇ ಮನೇನು 12ನೇ ಮನೆಗೆ ಹೋದ. ಹಾಗಾಗಿ ಇಷ್ಟು ಪ್ರಾಬ್ಲಮ್. ಲಗ್ನದಲ್ಲೇ ಗುರುಗ್ರಹ, ಕುಜಗ್ರಹ, ರಾಹುಗ್ರಹ ಇದ್ದಾನೆ. ಇಲ್ಲೇನಾಗುತ್ತೆ, ಮುಂದೆ ಶನಿಗ್ರಹ, ಹಿಂದೆ ಚಂದ್ರಗ್ರಹ. ಇಲ್ಲಿ ನೀವು ದುಡ್ಡನ್ನು ನಿಲ್ಲಿಸ್ಬೇಕು ಅಂದರೆ 100% ಒಂದು ವೈಬ್ರೇಷನ್ ನೋಡಿ. ಕಟಕ ರಾಶಿ, ನೀವು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರ. ಹೌದು ಗುರುಜಿ. ಈ ದುಡ್ಡು ನಿಲ್ಲಕ್ಕೆ ಗ್ರಹಗಳೇ ಕಾರಣ. ಈ ಗ್ರಹ ಜನವರಿ 17ನೇ ತಾರೀಕಿಗೆ ಶನಿ ನಿಮಗೆ ನೋಡಿ, TV ವಾಲ್ಯೂಮ್ನ ಕಮ್ಮಿ ಮಾಡಿ ದಯವಿಟ್ಟು ಆಚೆ ಬರ್ರಿ. ಶನಿ 6ನೇ ಮನೆಗೆ ಬರ್ತಾನೆ, 100% ದುಡ್ಡು ನಿಲ್ಲುತ್ತೆ. ಈಶಾನ್ಯ ಮೂಲೆಯಲ್ಲಿ ಒಂದು ಹತ್ತಿ ಮರನ ತಂದು ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ದಿ ಬೆಸ್ಟ್. ಮನೆಯಲ್ಲಿ ನೀವು ಯಾವಾಗಲೂ ಕೂಡ ಯಾವುದೇ ದೇವ್ರ ಫೋಟೋ ನೋಡ್ದಲ್ಲೇ ದಯವಿಟ್ಟು ಕ್ಲೀನಾಗಿ ಎದ್ದು ನಿಮ್ಮನ್ನು ಆರಾಮಾಗಿ, ಯಾವುದೇ ಗಲೀಜು ಬಟ್ಟೆ ಕೂಡ ನೋಡಬೇಡಿ. ನಿಮ್ಮಲ್ಲಿ ಯಾವ್ದಾದ್ರು ಸಣ್ಣ ನಿಮ್ಮ ಏಜ್ಗಿಂತ ಸ್ವಲ್ಪ ಸಣ್ಣ ಏಜನ್ನ ಬೆಳಗ್ಗೆ ದರ್ಶನ ಮಾಡಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಹೇಮಂತ್ ಅವರೇ. ಗುರುಜಿನೂ ಆಗಲೇ ತಾರಾ ಮೇಡಮ್ ಹೇಳ್ತಾ ಇದ್ರು, ನೀವು ಮಾಡುವಂಥ ಕ್ಲಾಸ್ಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ, ಆ ಥರ ಜನಗಳು ಬಂದು ಕೂರ್ತಾ ಇದ್ದಾರೆ ಅಂತ. ನೆಕ್ಸ್ಟು ಯಾವಾಗಿಂದ ಕ್ಲಾಸಸ್ ಶುರು ಮಾಡ್ತಾ ಇದ್ದೀರಿ? ನೋಡಿ, ನೆಕ್ಸ್ಟು 5ನೇ ತಾರೀಕು 8 ದಿವಸ ಕ್ಲಾಸ್ ಇರುತ್ತೆ. ಬರೀ ಶನಿವಾರ ಭಾನುವಾರ ಶನಿವಾರ. ತಿಂಗಳು? ಮುಂದಿನ ತಿಂಗಳೇ 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಅದರಲ್ಲಿ ದಿ ಬೆಸ್ಟು 8 ದಿವಸ ಕ್ಲಾಸ್ ಯಾರೂ ಮಾಡಲ್ಲ. ಯಾಕಂದ್ರೆ ನನ್ನ ಟೈಮ್ ಭಾಳ ಕಷ್ಟ ಸಿಗೋದು. ಯಾಕಂದ್ರೆ ನನಗೆ ತುಂಬ ಅಭಿಮಾನಿ ಇದ್ದಾರೆ. ಯಾಕಂದರೆ ನನಗೆ ಇಲ್ಲಿವರೆಗೂ ಒಂದು 3.5 ಲಕ್ಷ ಜನ ನೋಡಿದ್ದೀನಿ. ಮಿನಿಮಮ್ ರಿಟರ್ನ್ ಆಳೊಬ್ಬರೇ ಒಂದು 20 ಜನ ಬರ್ತಾರೆ ನನ್ನ ಹತ್ರ ಡೈಲಿ. ಹಾಗಾಗಿ ಬೇರೆ ಹೊಸಬ್ರು ಅವರು ಇವರು ನೋಡೋಕೆ ನಂಗೆ ಭಾಳ ಕಷ್ಟ. ಆದರೂ ಕೂಡ ಇದನ್ನು ಯಾಕೆ ಕಲಿಸ್ಕೊಡ್ತಾಯಿದ್ದೆ ಅಂದರೆ, ನಾನು ಶಬರಿಮಲೆ ಪಾದಯಾತ್ರೆ ಹೋಗ್ತೀನಿ, ಉಪವಾಸ. ಹಾಗಾಗಿ ಎಲ್ಲರೂ ಕಲೀಲಿ. ಯಾಕಂದರೆ ನಾನೊಬ್ಬ ವರಮಹಾಲಕ್ಷ್ಮಿ ಹಬ್ಬ ಸೇರಿಲ್ಲ, ನಾನೊಬ್ಬ 1ನೇ ತಾರೀಕು ಸೇರಿಲ್ಲ ಅಂದಾಗ ಜನ ಮಾಮೂಲಿ ಜ್ಯೋತಿಷ್ಯರು ನಮ್ಮನ್ನು ಕಿಂಡಲ್ ಮಾಡಿಬಿಡೋರು. ಈ ನೋವಿಂದ ಆಚೆ ಬರ್ಬೇಕಂದ್ರೆ ಎಲ್ಲ ನನ್ನಂಗೆ ಆರ್ಯವರ್ಧನ್ ಆಗಬೇಕು. ಎಲ್ಲರೂ ಮೂಲೆಯಲ್ಲೂ ಕೂಡ ಅವಾಗ ಇಲ್ಲ ಆರ್ಯವರ್ಧನ್ ಅವರೇ ಕರೆಕ್ಟು, ಇಲ್ಲ ನಾವೇ ಗೆಸ್ಟ್ ಮಾಡಿದ್ದು ಆರ್ಯವರ್ಧನ್ ಹೇಳ್ತವ್ರೆ. ಯಾಕಂದರೆ ಆ ಥರದ ಜ್ಯೋತಿಷಕ್ಕಿಂತ ಈ ಥರ ಜ್ಯೋತಿಷರು ಆಚೆ ಬರಲಿ.
ಈ ಮಟ್ಟಕ್ಕೆ ಬರಲಿ ಅನ್ನೋ ಒಂದು ಚಾಲೆಂಜಿಗಾಗಿ ಹೇಳ್ಕೊಡ್ತಿದ್ದೀನಿ ಖಂಡಿತಲೂ ಕೂಡ. ಯಾಕಂದರೆ ಇದು ನಾನು ಯಾವತ್ತೂ ಕೂಡ ನನ್ನ ಬಾಯಲ್ಲಿ ತನ್ನಂತಾನೇ ಬಂದರೆ ಅದು ನಡೆದೇ ಬಿಡುತ್ತೆ. ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ, ಮಿರಾಕಲ್ ಅದು. ಇವಾಗ ನಾನು ಒಬ್ಬನೇ ಹೇಳ್ತಾ ಏನಾಗುತ್ತೆ, ಬೇರೆಯವ್ರ ಜ್ಯೋತಿಷರೆಲ್ಲ ಒಂದು ಟ್ರಾಕಲ್ಲಿ ಇರ್ತಾರೆ. ಆ ಟ್ರಾಕು ಆ ಸರ್ಕಲ್ಲು ಅವರೆಲ್ಲ ಏನಾಗುತ್ತೆ, ಇಲ್ಲ ಹೆಂಗೇನಿಲ್ಲ ರೀ ಅಂದಿರ್ತಾರೆ. ಇಲ್ಲ, ನಿಜವಾಗಿ ನಮ್ಮ ಕ್ಲಾಸನ್ನು ಬಂದು ಅದನ್ನು ಅರ್ಥ ಮಾಡಿ ಅದನ್ನು ಕಲಿತಾಗ ಏನಾಗುತ್ತೆ, ಜುಮ್ಮನತಿ. ಇವಾಗ ಎಷ್ಟೋ ಜನ ನಮ್ಮನ್ನು ಫಾಲೋವರ್ಸ್ ಇದ್ದಾರೆ. 4 ಲಕ್ಷನ 3.5 ಲಕ್ಷ ಜ್ಯೋತಿಷ ಹೇಳೋಕ್ಕೆ ಕರ್ನಾಟಕದಲ್ಲಿ ಒಬ್ಬ ಜ್ಯೋತಿಷನ ಕೈಲಿ ಆಗಲ್ಲ. ನಾನು ಮುಗಿಸಿದ್ದೀನಿ ಅಷ್ಟು ಜನ ನಾನು ನೋಡಿರೋದು ಜಾತಕ. ಯಾಕಂದರೆ ಬೇರೆಯವ್ರ ಜ್ಯೋತಿಷಕ್ಕೂ ನನಗೂ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಭಾಳ ತುಂಬ ಚೇಂಜಸ್ ಇರುತ್ತೆ. ಯಾಕಂದರೆ ನಂದೆಲ್ಲ ನ್ಯಾಚುರಲ್ ಸಬ್ಜೆಕ್ಟು, ಬೇರೆಯವ್ರದ್ದು ಎಲ್ಲ ಬುಕ್ಕಿನ ಥರ ಇರಲ್ಲ. ಹಾಗಾಗಿ ಕಷ್ಟ ಆಗುತ್ತೆ. ಬೇರೆಯವ್ರು ಹೇಳೋ ಪಾಯಿಂಟ್ಗೂ ನನಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಈ ಸಬ್ಜೆಕ್ಟನ್ನು ನೀವೆಲ್ಲರೂ ಕಲ್ತ್ಕೊಂಡಾಗ ಏನಾಗುತ್ತೆ, ನನಗಿಂತ ಮುಂಚೆನೇ ಹೇಳ್ಬೋದು. ಜನನೇ ಗೆಸ್ ಮಾಡ್ತಾವ್ರೆ. ಇವಾಗ ಹೆಂಗೆ ಒಂದು ಹೆಣ್ಮಗು, ಇಲ್ಲ ನಮ್ಮಲ್ಲಿ 3 ಜನ ಇದ್ದಾರೆ, ವೃಷಭ ರಾಶಿಯಲ್ಲಿ ಕಂಟಕ ಇದೆ, ಯಾಕೆ ಮನೆ ಮುಂದೆ ದೀಪ ಹಚ್ಚುತ್ತಾರೆ, ಮನೆ ಮುಂದೆ ತಮಟೆ ಹೊಡಿತಾರೆ, ಹೂವಿನ ಮುಂದೆ ಕೂತ್ಕೊಂಡು ಅಳ್ತಾರೆ ಅಂದಿದ ತಕ್ಷಣ ಒಂದು ಮಗು, ಹೆಣ್ಣು ಮಗು, ಇಲ್ಲ ಗುರುಜಿ ಇದು ವೃಷಭ ರಾಶಿಗೇನೆ ಕಾದಿದೆ ಗಾಚಾರ, ಈ ಗ್ರಾಚಾರವನ್ನು ಕೊಡೋನೆ ಶನಿ ಗ್ರಹ, ಗುರುಗ್ರಹನೇ ಆಗಿರ್ತಾನೆ ಅಂತ 100%. ನೋಡಿ, ಈ ಗ್ರಹದ ತತ್ವಗಳು, ಗ್ರಹದ ಗುಣಗಳು, ಗ್ರಹದ ಕ್ವಾಲಿಟಿಗಳು ಸರಿಯಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಏನು ಸ್ನಾನ ಮಾಡಿ ಹೇಳಿದ್ದೆಲ್ಲ ಪರಿಹಾರ ಆಗ್ಬಿಟ್ಟಿದ್ರೆ ಖಂಡಿತ ಕೂಡ ಪ್ರಪಂಚದಲ್ಲಿ ಅಲ್ಲೋಲ್ ಕಲ್ಲಲ್ಲಾಗ್ಬಿಟ್ರದು ಪರಿಹಾರಗಳೆಲ್ಲ ಸ್ಟಾರ್ಟ್ ಆಗಿದ್ರೆ. ಇನ್ನು ವೃಷಭ ರಾಶಿಯವ್ರು ಬಿಟ್ಟು ದ್ವಾದಶ ರಾಶಿಗಳಲ್ಲಿ ಮತ್ತಿನ್ಯಾವ್ಯಾವ ರಾಶಿಗೆ ಗಂಡಾಂತರ ಎದುರಾಗುತ್ತೆ ನೋಡಿ ಕೇಳ್ತೀನಿ ಗುರುಜಿ. ವೃಷಭ ರಾಶಿಯವ್ರನ್ನ ಬಿಟ್ಟು ಇನ್ನುಳಿದ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಗಂಡಾಂತರ ಕಾದಿರುತ್ತೆ? ಇಲ್ಲಿ ನೋಡಿ, ಮೇಷರಾಶಿಗೆ ಭಾಳ ವಿಶೇಷವಾಗಿ ಸಖತ್ ವೈಬ್ರೇಷನ್. ನಮ್ಮ ತಂದೆ ಕೂಡ ಮೇಷರಾಶಿ ಭರಣಿ ನಕ್ಷತ್ರ. ಹಾಗಾಗಿ ಶನಿ 8ನೇ ಮನೆಯಲ್ಲಿದ್ದಾನೆ ಇವಾಗ ಗೋಚಾರದಲ್ಲಿ. ಹಾಗಾಗಿ ಗುರು 6ನೇ ಮನೆಗೆ ಬಂದ, ಮರಣವನ್ನು ತಗಂದ. ಹಾಗಾಗಿ ಈ 8ನೇ ಮನೆ 6ನೇ ಮನೆ ಶನಿ ಮತ್ತು ಗುರು ಸಖತ್ ಡೇಂಜರು. ಮುಂದಿನ ವರ್ಷ ಜನವರಿ 17ನೇ ತಾರೀಕಿಗೆ ಮೇಷರಾಶಿಯಿಂದ ಸೈಡಿಗೆ ಬರ್ತಾನೆ. ಹಾಗಾಗಿ ಮೇಷರಾಶಿಯಿಂದ ಅಂದರೆ ಧನುಸು ರಾಶಿಗೆ ಬರ್ತಾನೆ ಖಂಡಿತ ಕೂಡ. ಅದಾದ ನಂತರ ಮಧ್ಯ ಒಂದು ವರ್ಷದ ಮಧ್ಯದಲ್ಲಿ ಭಾಗದಲ್ಲಿ ಗುರುಗ್ರಹ ಕನ್ಯಾ ರಾಶಿಯಿಂದ ಪ್ರವೇಶವನ್ನು ಮಾಡಿ ತುಲಾ ರಾಶಿಗೆ ಬರ್ತಾನೆ. ಅದು ಭಯಂಕರವಾಗಿರುತ್ತದೆ. ಹೆಚ್ಚು ಕಮ್ಮಿ ಯಾವ ತಿಂಗಳಲ್ಲಿ ಅಂತ ಹೇಳ್ತೀರಿ? ಅದನ್ನು ಹೇಳ್ತೀನಿ ಖಂಡಿತ ಕೂಡ. ಯಾಕೆಂದರೆ ಒಂಥರ ಕಣ್ಣು ಕಟ್ಟಿ ಕೊಲೆ ಮಾಡ್ದಂಗಿರುತ್ತೆ. ಒಂದು ರಾಶಿನ ಕಣ್ಣು ಕಟ್ಟಿ ಕೊಲೆ ಮಾಡ್ದಂಗಿರುತ್ತೆ. ಹೇಗೆ ಇರುತ್ತೆ ಅಂದರೆ, ಪ್ರೀತಿಯಿಂದ ಆಟ ಆಡಿಸ್ತಾರ ಇರೋ ಥರ ಕಣ್ಣು ಕಟ್ಟಿ, ನನ್ನನ್ನು ಆಟ ಆಡಿಸ್ತಾರ ಅಂತ ತಿಳ್ಕೊಂಡ್ರೆ ಮಳ್ರೆ ಆಗಿರೋ ಥರ ಇರುತ್ತೆ. ಇವೆಲ್ಲ ಗ್ರಹಗಳಿಂದಲೇ ಆಗ್ತವೆ. ಯಾಕಂದರೆ ಈ ಗ್ರಹಗಳಿಂದ ನೋಡಿ, ಕಾವೇರಿ ಗಲಾಟೆ ಬರುತ್ತೆ ಕನ್ಯಾ ರಾಶಿ ಗುರು ಬಂದಾಗ ಅಂತ ನಾನು ಹೇಳಿದ್ದೆ. ಯಾರೂ ನಿಮ್ಮನ್ನೆಲ್ಲ ಏನು ಅಂದರು ಖಂಡಿತ ಕೂಡ. ಈ ಎಷ್ಟು ವರ್ಷದ ಇತಿಹಾಸ ಬೇಕಾದ್ರೂ ತಕ್ಕೊಡ್ತೀನಿ ಗ್ರಹಗಳಿಂದ. ಯಾಕಂದ್ರೆ ನನ್ನಿಂದ ಅಲ್ಲ ಖಂಡಿತ ಕೂಡ. ನಾನೇನೂ ಮಾತಾಡ್ತಿಲ್ಲ, ನಾನೇನೇ ಮಾತಾಡಿದ್ರು ಕೂಡ ಎಲ್ಲ ಗ್ರಹಗಳಿಂದ, ಎಲ್ಲ ನಂಬರಿಂದ. ನನ್ನಿಂದ ಏನೂ ಇಲ್ಲ ಖಂಡಿತ ಕೂಡ. ನಾನೇನೂ ಅಲ್ಲ, ನಿಮ್ಮಲ್ಲಿ ಒಬ್ಬ ಅಷ್ಟೇ. ಆದರೆ ಈ ಗ್ರಹಗಳು, ಈ ನಂಬರ್ಗಳು ಹಿಂಗೆ ಮಾಡ್ತೇವೆ ಅಂತ ಹೇಳಿದ್ದೆ. ಆದ್ದರಿಂದಲೇ ಹಾಗೆ ಕಣ್ಣು ಕಟ್ಟಿ ಕೊಲೆ ಮಾಡತ್ತಾ ಇರುತ್ತೆ. ತುಂಬ ಕಣ್ಣೀರೇ ನನಗೆ ಬರ್ತಾ ಇದೆ, ಆದರೆ ಅಳಬಾರ್ದು. ವೃಷಭ ರಾಶಿಯವ್ರಿಗೆ ತುಂಬ ಹಿಂಡ್ತಾನೆ. ಹೆಂಗೆ ಭಾಳ ಚೆನ್ನಾಗಿ ಹಿಂಡ್ತಾನೆ. ಮನೇಲಿ ಬಟ್ಟೆ ಒಗೆದು ಒಣಾಕೋಕ್ಕೂ ಆಗಲ್ಲ, ಹೊರಗಡೆ ಹೋಗಿ ಒಣಾಕನಂದರೆ ಮಳೆ ಬರ್ತಾ ಇದೆ, ಬಟ್ಟೆ ಒಣಗಲ್ಲ, ಒಲೆ ಮುಂದೆ ಒಣಗ್ಸೋಕ್ಕಾಗಲ್ಲ. ಆ ಥರ ನೋವು, ವ್ಯವಹಾರದಲ್ಲಿ ನೋವು, ಆರೋಗ್ಯದಲ್ಲಿ ತೊಂದರೆ, ಕಾಯಿಲೆದಲ್ಲಿ ಇನ್ನೂ ಇಂಪ್ರೂವ್ಮೆಂಟು, ಕಂಟ್ರೋಲ್ ಅಲ್ಲ ಇಂಪ್ರೂವ್ಮೆಂಟು, ಮನೇಲಿ ಸಾಲ ಬಾಧೆ, ಮನೇಲಿ ಏನೇನೋ ಅನಾಹುತ ಆಗ್ತಾ ಇರುತ್ತೆ ಖಂಡಿತ ಕೂಡ. ಅದರಲ್ಲಿ ಆ ಲಗ್ನಕ್ಕೆ, ಆ ರಾಶಿಗೆ ಏನಾರು ಗ್ರಹಗಳು ಕೆಟ್ಟು ಪಾಪ ಗ್ರಹಗಳು ದಶೆ ನಡೀತಾ ಇದ್ದು, ಇಲ್ಲ ಲಗ್ನಕ್ಕೆ ಕೆಟ್ಟ ಜಾಗದಲ್ಲಿ ಏನಾದ್ರು ಕೂತು ಆ ದಶೆ ನಡೀತಾ ಇದ್ದು, ಅವ್ರ ಮನೆಯಲ್ಲಿ ಕ್ಯಾನ್ಸರು, BP, ಶುಗರು, ಹಾರ್ಟ್ ಅಟ್ಯಾಕು ಹತ್ತಿರ ಇದ್ದರೆ ಏನಾರು ಒಂದು ತೊಂದರೆ ಮಾಡುತ್ತೆ. 100% ಅನುಮಾನನೇ ಇಲ್ಲ, ತೊಂದರೆಗಳು ಕಾದಿದೆ. ನೋಡಿ ಪಾಪ ಈ ಮಗು ಭಾಳ ಕೇಳ್ತು ಪರಿಹಾರಗಳು ಹೇಳಿ ಅಂತ. ಯಾವ ಗ್ರಹನೂ ರಾತ್ರಿ ಹೊತ್ತು ಬಂದು ನನ್ನ ಹತ್ರ ಮಾತಾಡ್ತಾ ಇಲ್ಲ. ಕಾರಲ್ಲಿ ಬರ್ಬೇಕಾದ್ರೂ ಮಾತಾಡಲ್ಲ,
ಫೋನಲ್ಲಿ ಬರಬೇಕಾದ್ರೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಲ್ಲಪ್ಪ ಆರ್ಯವರ್ಧನ್ ನಾನು ಶುಕ್ರ ಗ್ರಹ ಬರ್ತಾಯಿದ್ದೀನಿ, ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕ್ಯಾ, ಪಬ್ಲಿಕ್ ಟಿ ವಿಗೆ ಹೋಗೋಕ್ಕಿಂತ ಮುಂಚೆ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಒಂದು ಶನಿ ಗ್ರಹ ಇಲ್ಲ ಗುರುಗ್ರಹ ಯಾವೂ ನಂಗೆ ಫೋನೇ ಮಾಡಲ್ಲ. ನನ್ನ ನಂಬರ್ ಇದೆ, ಅವ್ರಿಗೆ ಗೊತ್ತು 97419711 ಒಂದು ಗ್ರಹನೂ ಫೋನ್ ಮಾಡ್ತಿಲ್ಲ. ನಾನು ಟ್ರೈ ಮಾಡ್ತೀನಿ, ಅವ್ಕೆ ಯಾವಾಗ ನಂಬರೇ ಇಲ್ಲ. ಸೀಕ್ರೆಟ್ ಒಂಥರ ಮೊಬೈಲ್ ಇದ್ದಂಗೆ, ಯಾವಾಗ ಆನ್ ಆಯ್ತೋ ಯಾವಾಗ ಆಫ್ ಆಯ್ತೋ ಗೊತ್ತಿಲ್ಲ. ಹಿಂಗಿರ್ಬೇಕಾದ್ರೆ ನಾನು ಹೇಗೆ ಪರಿಹಾರ ಮಾಡಲಿ? ನಾನು ನಿಮ್ಮಂಗೆ ಹುಟ್ಟಿದ್ದೀನಿ, ನಿಮ್ಮಂಗೆ ಸಾಯ್ತೀನಿ. ಆದರೆ ಏನೋ ಹೇಳ್ತಾ ಇದ್ದೀನಿ, ಏನೋ ನಡೀತಾ ಇದೆ, ಇದೇನೋ ನಡೀತೈತೆ, ಏನೋ ಹೇಳ್ತೈತಲ್ಲ. ಗ್ರಹಗಳು ಚಲನೆಯಲ್ಲಿ ಈ ಮನೆಗೆ ಬಂದಾಗ ಈ ಮನೆಯಲ್ಲಿ ತಮಟೆ ಹೊಡಿತಾರೆ, ಈ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾರೆ ಬಾಗಿಲಿಂದ ಆಚೆ, ಈ ಮನೆಯಲ್ಲಿ ಈ ರಾಶಿಯವರು ಹೊರಗಡೆ ಕೂತ್ಕ ಅಳ್ತಾರೆ ಅಂತ ಹೇಳುತ್ತೆ. ಯಾಕೆ ಕಾರಣ ನೋಡಿ, ತುಂಬ VIP ಹೆಸರನ್ನ ಹೇಳ್ಬೋದು. ಮೇಷರಾಶಿಯನ್ನು ಹೇಳೋಕ್ಕೆ ಇಷ್ಟ ಬರಲ್ಲ, ಮಾಧ್ಯಮನೇ ಬೆಚ್ಚಿ ಬೀಳೋ ಮಟ್ಟಿಗೆ ನಡೆದೋದೆಲ್ಲ ಅವರನ್ನು. ವೃಷಭ ರಾಶಿಯವರಿಗೆ ಕಾದೀತೆ, ಮುಂದಿನ ವರ್ಷದಲ್ಲಿ ಮಧ್ಯ ಅಂತರದಲ್ಲಿ ಗುರುಗ್ರಹ ಬರ್ತಾನೆ, ಏನೆಲ್ಲ ಮಾಡ್ತಾನೆ ಇದನ್ನು ಕೂಡ ಹೇಳ್ತೀನಿ. ಇನ್ನು ಪೆಂಡಿಂಗ್ ಇದೆ. ಮುಂದಿನ ವಾರ ಒಂದು ಪ್ರಾಣಿಯನ್ನು ಮನೆಯಲ್ಲಿ ನೋಡಿದರೆ, ಆ ಬಣ್ಣದ ಪ್ರಾಣಿಯನ್ನು ಮತ್ತೆ ಎಲ್ಲರೂ ನೋಡಿದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಆವತ್ತಿನ ದಿನ ನಿಮ್ಮ ಮನೇಲಿ ಸಾಕಿದರೆ ಅದನ್ನು ಕೂಡ ಮುಂದಿನ ವಾರ ಹೇಳ್ತೀನಿ. ಇನ್ನೂ ಈ ರಾಶಿದು ಮುಗ್ದಿಲ್ಲ, ತಿಳಿಸ್ತೀನಿ. ವೀಕ್ಷಕರೇ, ಇನ್ನು ಆರ್ಯವರ್ಧನ್ ಗುರೂಜಿಯವರ ಕಚೇರಿ ವಿಳಾಸ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಆರ್ಯವರ್ಧನ್ 159 ಸ್ಟಾರ್ ನೇಮ್ ಆರ್ಯ, ಸಂಖ್ಯಾಶಾಸ್ತ್ರಜ್ಞರು, ನಂಬರ್ 1ನೇ ಮುಖ್ಯ ರಸ್ತೆ, ಉಮಾ ಚಿತ್ರಮಂದಿರದ ಹತ್ತಿರ, ರಾಷ್ಟ್ರೋತ್ಥಾನ ಪರಿಷತ್ ರಸ್ತೆ, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560019. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 08065555511, 9741971111, 9741791111, 8861888886. ಗುರುಜಿನು ಕಾರ್ಯಕ್ರಮದಲ್ಲಿದ್ದು ಯಾವ ರಾಶಿಗೆ ಗಂಡಾಂತರ ಎದುರಾಗುತ್ತೆ, ಇನ್ನುಳಿದ ರಾಶಿಗಳವರು ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಎಲ್ಲರೂ ಚೆನ್ನಾಗಿಟ್ಟಿರಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.